ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 30 ನಿಮಿಷದಲ್ಲಿ ನಿಮ್ಮ ಚೀಟಿ ಹಣವನ್ನು ನೀವು ಪಡೆಯಬೇಕಾ? ಯಾವುದೇ ರೀತಿಯ ಗೌರ್ಮೆಂಟ್ ಶ್ಯೂರಿಟಿ, ಚೆಕ್ ಶ್ಯೂರಿಟಿ, ಪ್ರೈವೇಟ್ ಶ್ಯೂರಿಟಿ, ಪರ್ಸನಲ್ ಶ್ಯೂರಿಟಿ, ಬಾಂಡ್ ಶ್ಯೂರಿಟಿ ಇಲ್ಲದೆ ನಿಮ್ಮ ಚೀಟಿ ಹಣ ನಿಮ್ಮ ಕೈ ಸೇರಬೇಕಾ? ಬರೀ ಒಂದು ಸಣ್ಣದಾದಂತಹ ನಿಮ್ಮ ಮನೆಯಲ್ಲಿರುವ ಒಂದು ಪುಟ್ಟ ವಸ್ತುವನ್ನು ನೀವು ಸೆಕ್ಯೂರಿಟಿಯಾಗಿ ಕೊಡ್ತಕ್ಕಂಥದ್ದು. ಯಾವುದೇ ಬೆದರಿಕೆ ಕರೆ ಇಲ್ಲ, ಯಾವುದೇ ತೊಂದರೆಗಳಿಲ್ಲ. ನಿಮ್ಮ ಸಮಸ್ಯೆಗಳಿಗೆ, ಹಣಕಾಸಿನ ಸಮಸ್ಯೆಗಳಿಗೆ, ಹಣಕಾಸಿನ ಉಳಿತಾಯಕ್ಕೆ 30 ನಿಮಿಷದಲ್ಲಿ ನಿಮ್ಮ ಹಣ ಪಡೆಯಲು ದಾಶರಥಿ ಚಿಟ್ಸ್ ಸಹಾಯ ಮಾಡುತ್ತೆ. ಒಳ್ಳೆಯದಾಗಲಿ. ಅದರ ಒಂದು ಅವಕಾಶವನ್ನು ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಆಗಸ್ಟ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸ, ವಿಶೇಷವಾಗಿ ಪೌರ್ಣಮಿ, ಶ್ರವಣ ನಕ್ಷತ್ರ ಪ್ರಭಾವ, ಸೌಭಾಗ್ಯ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಕಳಶವನ್ನು ಕದಲಿಸ್ತಕ್ಕಂಥದ್ದು. ನಿನ್ನೆಯ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಿರಿ, ಕಳಶ ಸ್ಥಾಪನೆ ಆಗಿದೆ. ಕಳಶ ಕದಲಿಸುವುದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಬಂದಿರೋ ಅತಿಥಿಯನ್ನು ಅಷ್ಟೇ ಸಗೌರವವಾಗಿ, ಆತ್ಮೀಯವಾಗಿ, ಪ್ರೀತಿಯಿಂದ ನಾವು ಕಳಿಸ್ಕೊಡ್ಬೇಕು. ಕರೆಯುವಾಗ ಮಾತ್ರ ತುಂಬ ಪ್ರೀತಿಯಿಂದ, ಆನಂದದಿಂದ ಕರೆದು ಬಿಟ್ವಿ. ಕಳಿಸೋವಾಗ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಇನ್ನು ಲಕ್ಷ್ಮಿ ನಿಮ್ಮ ಮನೆಗೆ ಬರೋಲ್ಲ, ಆ ಅತಿಥಿ ನಿಮ್ಮ ಮನೆಗೆ ಬರೋಲ್ಲ. ಯಾರನ್ನಾದ್ರೂ ಕರೆಯುವಾಗ ಬನ್ನಿ ಅಂತೆಲ್ಲ ಹೇಳಿಬಿಟ್ಟು ಎಲ್ಲ ಅಡಿಗೆ, ವಿಶೇಷವಾದ ಭೋಜನ, ವಸ್ತ್ರ, ಬಟ್ಟೆ ಎಲ್ಲ ಕೊಟ್ಟುಬಿಟ್ಟು ಕಳಿಸೋವಾಗ ಮಾತ್ರ ಅವಮಾನ ಮಾಡಿಬಿಟ್ರೆ ಹೆಂಗಂದ್ರೆ ಹಂಗೆ ಕಳಿಸ್ಕೊಟ್ರೆ ಯೋಚನೆ ಮಾಡಿ ನೋಡಿ. ಸೊ ಈ ವರಮಹಾಲಕ್ಷ್ಮಿ ಹಬ್ಬದ ಮುಂದುಗಡೆ ಏನು ದೀಪ ಹಚ್ಚಿದಿರಿ, ಮಹಾಮಂಗಳಾರತಿ ಮಾಡಿದಿರಿ, ಕಳಶ ಸ್ಥಾಪನೆ, ಅಲ್ಲೊಂದು ವಸ್ತ್ರ ಧಾರಣೆ ಎಲ್ಲ ಮಾಡಿಟ್ಟಿದ್ದೀರಿ. ಈಗ ಕದಲಿಸಿ ಮತ್ತೆ ಎಲ್ಲ ತೆಗೆದಿಡಬೇಕಲ್ವಾ? ಒಂದು ಪೆಟ್ಟಿಗೆಯಲ್ಲಿ ಎತ್ತಿಡ್ಕೋತೀವಿ ನಾವೆಲ್ಲ. ದೇವರ ವಸ್ತ್ರಗಳನ್ನು, ದೇವರಿಗೆ ಇಟ್ಟಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ಅತಿ ಜಾಗರೂಕತೆಯಿಂದ ಎತ್ತಿಡಬೇಕು.
ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ ಹಾಗೆ ಮಾಡಬಾರ್ದು. ಅದಕ್ಕೆ ನೋಡಿ, ನಾವು ಸಾಮಾನ್ಯವಾಗಿ ನಿತ್ಯ ಯಾವುದೇ ಸ್ತ್ರೀಯರು ಇರ್ಬೋದು, ಪುರುಷರಿರ್ಬೋದು, ನಮ್ಮದೇ ಆದಂಥ ನಿತ್ಯಾನುಷ್ಠಾನ ಕರ್ಮಗಳಿರ್ತವೆ. ಬೆಳಿಗ್ಗೆ ಎದ್ದು ಒಂದು ಸ್ನಾನ, ಪೂಜೆ, ಧೂಪ, ದೀಪ, ನೈವೇದ್ಯ, ಅಲಂಕಾರ, ಏನೋ ಒಂದು ಮಾಡ್ಕೋತೇವೆ. ರಾತ್ರಿಯೇ ವಸ್ತ್ರವನ್ನ ತೆಗೆದಿಟ್ಕೋಬೇಕು. ಯಾಕಂದ್ರೆ ಬಂದು ಹಾಸಿಗೆಯಲ್ಲಿ ಮಲಗಿಬಿಡ್ತೇವೆ. ಸೊ ರಾತ್ರಿ ಹಾಸಿಗೆಗೆ ಬಂದು ಮಲಗೋಕೆ ಮೊದಲು ತಗೊಂಡು ಹೋಗಿ ನಾವು ಬೆಳಿಗ್ಗೆ ಧರಿಸ್ತಕ್ಕಂಥ ವಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಟವಲಿಂದ ಹಿಡಿದು ಬೆಳಿಗ್ಗೆ ಎದ್ದ ತಕ್ಷಣ ಸೀದಾ ಸ್ನಾನದ ಮನೆಗೆ ಹೋಗ್ತೇವೆ, ಸ್ನಾನ ಮಾಡ್ತೇವೆ, ಅಲ್ಲೇ ಇಟ್ಟಿರೋ ವಸ್ತ್ರಗಳನ್ನು ಧರಿಸಿ ಬರ್ತೇವೆ. ಕೆಲವರಿಗೆ ಚಿಕ್ಕದಾಗಿರುತ್ತೆ ಸ್ನಾನದ ಮನೆ ವ್ಯವಸ್ಥೆ. ವಸ್ತ್ರಗಳನ್ನು ತಗೊಬಂದು ಒಂದು ಟೇಬಲ್ ಮೇಲೆಯೋ ಚೇರ್ ಮೇಲೆಯೋ ಇಟ್ಟು ಧರಿಸ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬ ಜನ ಇದನ್ನು ಮಾಡ್ತಿರಲ್ಲ. ಬೆಳಗ್ಗಿನ ಆರಂಭ ಕಾಲವೇ ದೊಡ್ಡದಾದಂಥದ್ದು. ಬೆಡ್ಡಿಂದ ಎದ್ರಿ, ಶುಕ್ರಾಚಾರ್ಯ ಬೆಡ್ಡು ನೆನಪಿಟ್ಕೊಳ್ಳಿ, ಭೋಗಕಾರಕ. ಗುರು ಬಂದು ಜ್ಞಾನಕಾರಕ, ಸೂರ್ಯ ಬಂದು ಆತ್ಮಕಾರಕ, ಚಂದ್ರ ಬಂದು ಮನೋಕಾರಕ, ಬುಧ ಬಂದು ಬುದ್ಧಿಕಾರಕ, ಶನಿ ಬಂದು ಕರ್ಮಕಾರಕ, ಕುಜ ಬಂದು ಶಕ್ತಿಕಾರಕ, ಗುರು ಬಂದು ಪುತ್ರಕಾರಕ, ಸೂರ್ಯ ಬಂದು ಪಿತೃಕಾರಕ, ಆತ್ಮಕಾರಕ, ಚಂದ್ರ ಬಂದು ಮಾತೃಕಾರಕ. ಓ ಈ ಶುಕ್ರ ಬೆಡ್ರೂಮ್ ಅನ್ನತಕ್ಕಂಥ ಹಾಸಿಗೆ ಇದೆಯಲ್ಲ, ಅದರ ಮೇಲೆ ಕುಳಿತುಕೊಳ್ಳೋ ಹಾಗೆ ಇಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ಸ್ನಾನ ಮಾಡಿ ಬರ್ತೀರಾ, ಟವಲ್ ತಗೊಬಂದು ಹಾಸಿಗೆ ಮೇಲೆ ಹಾಕ್ತೀರಿ. ಮಾಡೇ ಮಲಗಿರೋ ಮಂಚ, ಹೀಗೀಗೋ ಮಲಗಿರ್ತೀವಿ. ದಾಂಪತ್ಯ ರಹಸ್ಯಗಳಿರ್ತವೆ, ಪುಟಾಣಿ ಮಕ್ಕಳು. ಅಲ್ಲಿ ಬಂದು ಸ್ನಾನ ಮಾಡಿದ ಮೇಲೆ ಬಟ್ಟೆ ಧರಿಸ್ತೀವಲ್ಲ, ಧರಿಸಿದ ಮೇಲೆ ಏನೂ ಮುಟ್ಟೋ ಆಗಿಲ್ಲ. ಸೀದಾ ಮನೆಯ ಗೃಹಲಕ್ಷ್ಮಿ ಬಂದು ಒಲೆ ಹಚ್ಚಬೇಕು, ಆಮೇಲೆ ದೇವ್ರ ಮನೆ ದೀಪ ಹಚ್ಕೋಬೇಕು ಶುದ್ಧಿ ಮಾಡಲಿಕ್ಕೆ. ಅದೇ ಲಕ್ಷ್ಮೀ ಪ್ರಸಾದ. ಅಮ್ಮನವರು ಬೆಳಿಗ್ಗೆ ಅಂತ. ಸೊ ಅದಕ್ಕೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತ ಹೇಳ್ಕೊಡ್ತೇವೆ. ಈಗೆಲ್ಲ ಕಷ್ಟ, ಲೇಟಾಗಿ ಮಲಗ್ತೀರಿ, ಏನು ಮಾಡೋಣ? ನಿಮ್ಮ ಒಂದು ಶಕ್ತಿಗೆ ತಕ್ಕಂತೆ ಆಮೇಲೆ ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು, ಎತ್ತಿಡೋದು, ಇನ್ನೊಂದು ಅನ್ನತಕ್ಕಂಥದ್ದು. ತುಂಬ ಜನ ಬೆಳಿಗ್ಗೆ ಎದ್ದು ಸ್ನಾನ ಮಾಡುವಾಗ ಕಬೋರ್ಡ್ ತೆಗಿತಾರೆ, ಬಟ್ಟೆ ಮುಟ್ಟಬಿಡ್ತಾರೆ. ಮುಟ್ಟೋದ್ರಿಂದ ಅಂಟು ಮುಂಟಾಗುತ್ತೆ, ಅದೆಲ್ಲ ಏನಿಲ್ಲ. ದೇಹಕ್ಕೆ ಮಡಿ ಇಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಈ ದೇಹ ದೋಷವಾಗಿದ್ದರಿಂದಲೇ ಸೃಷ್ಟಿಯಾಗಿತ್ತು. ಎರಡು ಜೀವಿಗಳ ಘರ್ಷಣೆಯಿಂದ. ಅವರು ಕೂಡ ಅಂದುಕೊಳ್ಳಿಲ್ಲ ನಮ್ಮ ಘರ್ಷಣೆಯಿಂದ ಇಂಥದ್ದೊಂದು ಮಗು ಹುಟ್ಟುತ್ತೆ, ಹೀಗೆ ಹಾಗೆ. ಆ ಸಮಯಕ್ಕೇನೋ ಅದು ನಾವು ಹುಟ್ಟಿದ ಸ್ಥಳವೆಲ್ಲಿ? ಮಲಮೂತ್ರ ವಿಸರ್ಜನೆಗಳ ಸ್ಥಳ. ಹೌದಲ್ವಾ ಮಕ್ಕಳೇ? ಒಂದಷ್ಟು ಅಚ್ಚುಕಟ್ಟು. ಅದಕ್ಕೆ ಆ ಶುಕ್ರನಿಗೂ ಚಂದ್ರನಿಗೂ ಆಗೋದಿಲ್ಲ, ಶುಕ್ರನಿಗೂ ಸೂರ್ಯನಿಗೂ ಆಗೋದಿಲ್ಲ, ಶುಕ್ರನಿಗೂ ಕುಜನಿಗೂ ಆಗೋದಿಲ್ಲ. ಶಕ್ತಿ ಬರಬೇಕು. ಅನ್ನವೇ ಶಕ್ತಿ. ಮಂಚದ ಮೇಲೆ, ಬೆಡ್ ಮೇಲೆ ಕುಳಿತು ತಿನ್ನಬಾರದು ಅನ್ನೋದನ್ನ ನಮ್ಮ ವೈದಿಕ ನಿಯಮ ಹೇಳುತ್ತೆ. ಆದರೆ ವಿಜ್ಞಾನ ಏನು ಹೇಳುತ್ತೆ? ಇವತ್ತು ಬೆಡ್ಡು ಗಲೀಜಾಗಿರುತ್ತೆ, ನಾನಾ ರೀತಿಯ ಬ್ಯಾಕ್ಟೀರಿಯಾಗಳು. ನಮ್ಮ ತಲೆನಲ್ಲಿ ಅದು ಎಷ್ಟು ಬ್ಯಾಕ್ಟೀರಿಯಾಗಳು ಇರ್ತಾವೆ. ಆ ಕೂದಲಿಂದ ಬೆವರು, ದುರ್ಗಂಧ ಬಂದು ಮಲಗಿರ್ತೇವೆ. ಅದ್ರ ಮೇಲೆ ಬಿತ್ತು ಏನಾದರೂ ಇನ್ಫೆಕ್ಷನ್ ಆಗುತ್ತೆ, ಅಲರ್ಜಿ ಆಗುತ್ತೆ. ಎಷ್ಟು ಒಂದು ಸಿದ್ಧಾಂತ ಮಡೆ ಅನ್ನೋ ಹೆಸರಲ್ಲಿ ನಮ್ಮನ್ನು ತಿದ್ದಿತ್ತು. ಬೆಡ್ರೂಮ್ ಅನ್ನತಕ್ಕಂಥದ್ದು ಮಲಗಲಿಕ್ಕೇನೆ. ಅಲ್ಲಿ ಟಾಯ್ಲೆಟ್ ಮಾಡ್ತೇವೆಯಾ? ಯೋಚನೆ ಮಾಡಿ. ಟಾಯ್ಲೆಟ್ ರೂಮ್ನಲ್ಲಿ ಅನ್ನ ತಗೊಂಡೋಗಿ ತಿಂತೇವೆಯಾ? ಇಲ್ಲವಲ್ಲ. ಅದು ಲೆಕ್ಕಾಚಾರ. ಇದನ್ನು ತಿಳ್ಕೊಳ್ಳದೆ ಬೆಡ್ರೂಮ್ನಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಅದಕ್ಕೆ ಎದ್ದ ತಕ್ಷಣ ಅಲ್ಲೊಂದು ದಾಂಪತ್ಯ ರಹಸ್ಯ. ಹೋಗ್ಬಿಟ್ಟು ಮುಟ್ಟೋದೆಲ್ಲ ಬೇಡ, ಸೀದಾ ಟಾಯ್ಲೆಟ್ಗೆ ಹೋಗಿ ಸ್ನಾನ ಮಾಡ್ಕೊಳ್ಳಿ. ಅಲ್ಲೇ ಮೊದಲೇ ರಾತ್ರಿಯೇ ಬೆಡ್ ಮೇಲೆ ಹೋಗಿ ಕುಳಿತುಕೊಳ್ಳೋಕೆ ಮೊದಲೇ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ಮೆಕ್ಕಿತ್ತು. ಶುಕ್ರ ಅಂತ ಹೇಳ್ತಿದ್ದಾಗೆ ಲಕ್ಷ್ಮೀಕಾರಕ. ನೆನ್ಪಿಟ್ಕೊಳ್ಳಿ. ಬೆಡ್ಡಲ್ಲಿ ಮಲಗೋದು ಯಾರು? ನಮ್ಮ ಧರ್ಮ ಪತ್ನಿ.
ಆಕೆಗೆ ಇನ್ಫೆಕ್ಷನ್ನು ಅಲರ್ಜಿಸು ಬೇಗ ಆದರೆ ಏನು ಕತೆ ಆಗುತ್ತೆ ಹೇಳಿ? ಅಮ್ಮ ಅಲ್ವಾ, ನಮ್ಮ ಮನೆಗೆ ಗೃಹಲಕ್ಷ್ಮಿ ತಾಯಿ ಅಲ್ವಾ, ಅಷ್ಟ ಲಕ್ಷ್ಮಿಯರ ಸ್ವರೂಪವಾಗಿ ನಮ್ಮನ್ನು ಕಾಪಾಡ್ತಿದ್ದಾಳಲ್ವಾ. ಆ ಶುದ್ಧತೆ ಬದ್ಧತೆ ಅನ್ನತಕ್ಕಂಥದ್ದು ಯಾವಾಗಲೂ ಇರಬೇಕು ಅಂತ ಹೇಳ್ತೇವೆ. ಸೊ ಅದಕ್ಕೆ ನಿಯಮ, ಶುಕ್ರನ ಹತ್ರ ಹೋಗೋದು ಬೇಡ. ನೋಡಿ, ತಿಂದ ಮೇಲೆ ಬಾಯಿ ತೊಳ್ಕೋತೇವೆ, ಕೈ ತೊಳ್ಕೋತೇವೆ, ಹೆಂಗಂದ್ರೆ ಹಂಗೆ ಹಾಗೆ ಬಂದು ಬಿದ್ಕೊಳ್ಳೋದಿಲ್ಲ. ಯಾರು ಶುದ್ಧವಾಗಿರುವುದಿಲ್ಲವೋ, ಮುಖ್ಯವಾಗಿ ಯಾರ ಬೆಡ್ರೂಮ್ ಶುದ್ಧವಾಗಿರುವುದಿಲ್ಲವೋ, ಯಾರ ಬೆಡ್ರೂಮ್ ಅಂದವಾಗಿರುವುದಿಲ್ಲವೋ, ಯಾರ ಬೆಡ್ರೂಮ್ ಕ್ಲೀನ್ ಆಗಿರುವುದಿಲ್ಲವೋ, ಅಲ್ಲಿ ಲಕ್ಷ್ಮಿ ನೆಲೆಸೋದು ತುಂಬ ಕಷ್ಟ. ನೀವೆಷ್ಟೇ ಲಕ್ಷ್ಯ ಸಂಪಾದಿಸಿ ಅಲಕ್ಷ್ಯವಾಗಿ ಹೊರಟೋಗುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಏನೋ ಕಾರಣ, ಮಕ್ಕಳು ಫೀಸ್ ಬರುತ್ತೆ, ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ, ಬರುತ್ತಲೇ ಇರುತ್ತೆ. ಆರೋಗ್ಯ ಸಮಸ್ಯೆ ಅಂತೆ, ಕೋರ್ಟ್ ಸಮಸ್ಯೆ ಅಂತೆ, ಇನ್ಶೂರೆನ್ಸ್ ಸಮಸ್ಯೆ ಅಂತೆ, ಲೋನು ಸಮಸ್ಯೆ ಅಂತೆ, ಇನ್ನೊಂದು 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 ಭಾವ, ಇದು ಆಗ್ತಲೇ ಇರುತ್ತೆ. ಹುಡುಕ್ ನೋಡಿ, ನಿಮ್ಮ ಬೆಡ್ರೂಮ್ ಹೇಗೆ ಇಟ್ಕೊಂಡಿದ್ದೀರಾ ಅಂತ ನೋಡಿ. ಶುಕ್ರ ಲಕ್ಷ್ಮಿ ಇರುವ ನೆಲೆಸಿರುವ ಸ್ಥಾನ ಅದು. ಲಕ್ಷ್ಮಿ ನೆಲೆಸಿರುವ ಸ್ಥಾನ. ಎರಡನೇ ಸ್ಥಾನ ಕುಜನ ಸ್ಥಾನ, ಅಗ್ನಿ ಸ್ಥಾನ, ಕಿಚನ್. ಬೆಳಗ್ಗೆ ಎದ್ದ ತಕ್ಷಣ ಬಂದು ಒಲೆ ಹತ್ರ ಆ ಒಂದು ಒಲೆ ಹಚ್ಚಿ ಒಂದು ಹಾಲಿಗಿಟ್ಟು ಅಲ್ಲೆಲ್ಲ ಶುದ್ಧ ಮಾಡ್ಕೋಬೇಕು. ಆಮೇಲೆ ದೇವತಾ ಸ್ಥಾನ, ಆಮೇಲೆ ದೇವ್ರ ಮನೆ. ನೀವು ಬೆಡ್ರೂಮು ಶುದ್ಧಿಯಾಗಿಟ್ಟಿಲ್ಲ, ಕಿಚನು ಶುದ್ಧಿಯಾಗಿಟ್ಟಿಲ್ಲ, ಏನಾಗುತ್ತೆ ಆ ಮನೆಯಲ್ಲಿ ಯೋಚನೆ ಮಾಡಿ ನೋಡಿ. ಯಾರಾದರೂ ತುಂಬ ಹತ್ತಿರದವ್ರು ಮನೆಗೆ ಬಂದರೆ ಕಿಚನ್ ನೋಡಿಬಿಟ್ರು ಅಂದರೆ ಹೊಡೆದೋಯ್ತು. ಜಿರಳೆಗಳು, ಇನ್ನೊಂದು ರಾತ್ರಿಯ ಹಸಿ ಕಸ, ಹಂಗಂಗೆ ತಟ್ಟೆಗಳು, ಇನ್ನೊಂದು ಎಲ್ಲೋ ಒಂದೋ ಎರಡೋ ಪಾತ್ರೆ ಒಪ್ಕೊಳ್ಳೋಣ. ಇಲ್ಲ ಆ ಕಡೆ ಕ್ಲೀನ್ ಮಾಡಲಿಕ್ಕೆ ತೆಗೆದು ಇಟ್ಟುಬಿಟ್ಟು ಆ ಕಿಚನನ್ನು ರಾತ್ರಿಯ ಶುದ್ಧಿ ಮಾಡಿಟ್ಕೊಳ್ಳೋದು. ತಿಂದ ಅನ್ನದ ಪಾತ್ರೆ, ಸಾಂಬಾರ್ ಪಾತ್ರೆ ನೀಟಾಗಿ ಒಂದು ಸಣ್ಣ ಬಟ್ಲಿಗೆ ಹಾಕ್ಬಿಟ್ಟು ಆ ಪಾತ್ರೆನೆಲ್ಲ ತೊಗೊಂಡು ಹೊರಗಡೆ ಇಟ್ಟು ಇದನ್ನೆಲ್ಲ ಮುಚ್ಚಿಟ್ಟು, ಆ ಕತ್ತಿಗಳಲ್ಲೇ ಆ ತರಕಾರಿಗಳಲ್ಲೇ ಬಿದ್ದಿದ್ದಾವೆ, ಚೆಲ್ಲಿ ಹೋದ ಸಾಂಬಾರು, ಆ ರೊಟ್ಟಿ, ಒಣಕಲ್ ರೊಟ್ಟಿ, ಇಲಿಗಳು, ಜಿರಳೆಗಳು, ಹೆಗ್ಣಗಳು, ಇರುವೆಗಳು, ಏನಾಗುತ್ತೆ, ಎಲ್ಲಿ ನಿಲ್ಲುತ್ತೆ? ಬೆಡ್ರೂಮ್ ಅಂತೂ ಕೇಳಲೇಬೇಡಿ. ತೆಗೆದಾಕಿರ್ತಕ್ಕಂಥ ಬಟ್ಟೆಗಳು, ಇನ್ನೊಂದು ಇನ್ನೊಂದು ಇನ್ನೊಂದು. ಎಷ್ಟೋ ಜನ ಬೆಡ್ರೂಮನ್ನು ನಿಜವಾಗ್ಲೂ ಹೇಳ್ತಾನೆ ದಿನಕ್ಕೊಮ್ಮೆ ಆದರೂ ಕ್ಲೀನ್ ಮಾಡ್ಕೋಬೇಕು. ಒಮ್ಮೆ ಆದರೂ, ಕಿಚನ್ ಆದರೂ ದಿನಕ್ಕೆ 3 ಬಾರಿ ಅಂತ ಹೇಳ್ತಾರೆ. ಶಕ್ತಿ ಅಲ್ಲಿ, ಲಕ್ಷ್ಮಿ ಇಲ್ಲಿ. ಮನೆಯ ಮಹಾಲಕ್ಷ್ಮಿ ಮಲಗ್ತಕ್ಕಂಥ ಜಾಗ, ಅಲ್ಲೇ ತೆಗೆದಾಕಿರೋ ಸೀರೆ, ಪೆಟ್ಟಿಕೋಟ್ಸು, ನೈಟೀಸು, ಇನ್ನೊಂದು ಇನ್ನೊಂದು ಟವಲ್ಸು, ಹೆಂಗಂದ್ರೆ ಹಂಗೆ ಧೂಳು ತುಂಬಿಸಿರ್ತಕ್ಕಂಥದ್ದು, ಅನಗತ್ಯ ವಸ್ತುಗಳನ್ನು ತುಂಬಿಸಿಟ್ಟಿರ್ತಕ್ಕಂಥದ್ದು. ಏನಾಗುತ್ತೆ, ಎಲ್ಲಿ ಬಂದು ಅಲ್ಲಿ ಆ ಒಂದು ಆನಂದ ತುಂಬಿಸುತ್ತೆ ಹೇಳಿ ಮಕ್ಕಳೇ? ನೀವು ಆನಂದವಾಗಿದ್ದೀರಾ ಇಲ್ವಾ ಅನ್ನೋದನ್ನ ನಿಮ್ಮ ಬೆಡ್ರೂಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಆ ಬೆಡ್ ಕವರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ದಿಂಬು ಕವರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೊದಿಸ್ಕೊಳ್ಳೋ ಆ ರಗ್ ಇದೆಯಲ್ಲ, ತಿಂಗಳಗಟ್ಲೆ ಹೋಗೋದಿರಲ್ಲ. ಹಾಗಾದ್ರೆ ನೀವು ನಂಬೋಲ್ಲ, ನನ್ನ ಅಕ್ಕ ತಂಗಿ ಮನೆಗೆ ಸಮೇತ ನಾನು ಏನಕ್ಕೆ ಹೋಗಲ್ಲ, ಇನ್ನೊಬ್ಬರು ಮನೆಗೆ ಹೋಗಲ್ಲ ಅಂದರೆ ಒಂಥರ ನನಗೆ ಸ್ವಲ್ಪ ಅಂಟು ಮುಟ್ಟು ಸ್ವಲ್ಪ ಅಮ್ಮ ಜಾಸ್ತಿ ಸಿಕ್ಕಾಬಟ್ಟೆ ಹೇಳ್ಕೊಟ್ಟಿರೋದು. ಎಲ್ಲಂದ್ರೆ ಅಲ್ಲಿ ಹಂಗೆ ಕುತ್ಕೋಬಾರ್ದಿತ್ತು, ಎಲ್ಲಂದ್ರೆ ಅಲ್ಲಿ ಹೋಗ್ಬಾರ್ದಿತ್ತು, ಬೈಯೋದು. ಅದೇನು ದುರ್ಬುದ್ಧಿಯೋ ನಮ್ಮನೆ ಹೆಣ್ಮಕ್ಳಿಗೆ. ಅವ್ರ ಮನೆಗೆ ಹೋದ್ರೆ ಕುತ್ಕೊಳ್ಳೋದು ಇಲ್ಲ, ನಾನು ಹಿಂಗೆ ಅಂತಿರ್ತೇನೆ, ಏನೋ ಹೋಗ್ರಮ್ಮ ಅಂತ ಹೇಳ್ತಿರ್ತೇನೆ. ಭಾರಿ ಭಯ ಅವ್ರಿಗೆ ಅಮ್ಮನ ಕಂಡ ಹಾಗೆ. ಅಮ್ಮ ಇಲ್ಲ, ನಾನು ಏನು ಹೇಳಲ್ಲ, ಅಮ್ಮ ಎಲ್ಲದ ಮಕ್ಕಳಲ್ವಾ. ಏನ್ರೇ ತಾಯಿ ಅಂದ್ರ ಹಿಂಗಿಟ್ಕೊಂಡಿದ್ದೀರಾ ಮನೇನ? ಇನ್ನೇನ್ರೇ ಯಾಕ್ರೆ ನೀವು ತಾಯಿ ಅಂದ್ರ ನಿಮ್ಮ ಮನೇಲಿ ಏನಕ್ಕೆ ಲಕ್ಷ್ಮಿ ನೆಲೆಸ್ತಿಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಅಂದ ಇಲ್ಲ, ಚಂದ ಇಲ್ಲ, ದುಡ್ಡಿಲ್ಲ, ಇನ್ನೇನಾಗುತ್ತೆ? ಬೆಳ್ಳಂಬೆಳಗ್ಗೆ ಕಣೋ ನಿಮ್ಮನ್ನ ನೋಡ್ಬಿಟ್ಟ ಅಂದ್ರೆ ಅಷ್ಟೇ ಕಣೋ, ರಾಜ್ಯ ಮುಳುಗೋಯ್ತು, ಉತ್ತರ ಗಂಗೆ ಕೊಚ್ಚಿ ಹೋಗಿದೆ ಅಲ್ಲ ನಿಮ್ಮಂಥವ್ರಿಂದಲೇ ಅಂತಲೇ ಹೇಳ್ತಿರ್ತೇನೆ. ಬೆಳಿಗ್ಗೆ ಎದ್ದು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಎಲ್ಲರನ್ನ ನೆನೆಸ್ತಾ, ಮನೆಯವ್ರನ್ನ, ಹಿರಿಯರನ್ನ ಎಲ್ಲ, ಇಡೀ ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಲಿ ಅಂತ ಹಚ್ಚೋ ಒಂದು ದೀಪ ಇದೆಯಲ್ಲ, ಅದು ತುಂಬಿಸೋ ಶಕ್ತಿ ಇದೆಯಲ್ಲ, ಅದೆಲ್ಲ ವೈದಿಕವಾಗಿ ಬಿಟ್ಬಿಟ್ಟಿದ್ದೀವಿ ನಾವು.
ಬಿಟ್ಬಿಟ್ಟಿದೆ. ಇವತ್ತು ನೆನೆಸಿದ್ರೆ ಅನಾಹುತಗಳ ಸರಮಾಲೆ ನೋಡಿ. ಕೊಚ್ಕೊಂಡು ಹೋಗಿರೋದು ಊರೇ ಕೊಚ್ಕೊಂಡು ಹೋಗಿದೆ. ಶನಿ, ಕುಜ, ಶುಕ್ರ ದೇಶದ ಉತ್ತರ ಭಾಗದಲ್ಲಿ ದೋಷಗಳಿದ್ದಾವೆ ಅನ್ನತಕ್ಕಂಥದ್ದನ್ನ ಹೇಳಿದೆ. ಈ ತರ ಪುಟ್ಟದಾದಂಥ ಒಂದು ಬದಲಾವಣೆ. ಈಗೇನೋ ವರಮಹಾಲಕ್ಷ್ಮಿ ಇಟ್ಟಿದ್ದೀರಿ, ಆಯ್ತು, ನೆನ್ನೆ ಶುಕ್ರವಾರದ ಪೂಜೆ ಆಯ್ತು, ಬಂದು ಚಾಪೆ ಮೇಲೆ ಮಲಗಿದ್ರಿ, ರೈಟ್. ಆ ಚಾಪೆ ದೇವರ ಚಾಪೆ ತೆಗೆದಿಡಿ, ಅದನ್ನ ಇನ್ಯಾವುದಕ್ಕೂ ಬಳಸೋ ಹಾಗಿಲ್ಲ. ದೇವರ ಒಂದು ವಸ್ತ್ರ ಉಟ್ಕೊಂಡಿದ್ರಲ್ವ, ಅದನ್ನ ತೆಗೆದು ನೀಟಾಗಿ ದೇವ್ರ ಕಾರ್ಯಕ್ಕೆ ಬಳಸಿರೋದು. ಇನ್ನೆಲ್ಲಂದ್ರೆ ಅಲ್ಲಿ ಫಂಕ್ಷನ್ಸ್ಗೆ ಬೇರೆ, ಫಂಕ್ಷನ್ನು, ಪಾರ್ಟಿ, ಮನೆಯ ನಿತ್ಯಾನುಷ್ಠಾನ ಕಾರ್ಯಗಳಿಗೆ ಬಳಸ್ತಕ್ಕಂಥ ವಸ್ತ್ರ ಸಂಹಿತೆ ಬೇರೆ. ದೇವ್ರ ಕಾರ್ಯ ಸ್ವಲ್ಪ ನೀಟಾಗಿ ಇಡೋಣಪ್ಪ. ದೇವ್ರಿಗೊಂದು ಪಾತ್ರೆ, ದೇವ್ರಿಗೊಂದು ತಟ್ಟೆ, ಉದ್ಧರಣೆ ತಟ್ಟೆ, ಗಂಟೆ ಎಲ್ಲ ಹೇಗಿಟ್ಟಿರ್ತೀವೋ, ದೇವ್ರ ಮುಖವಾಡ ಎಲ್ಲ ಹೇಗಿಟ್ಟಿರ್ತೀವೋ ಎಲ್ಲ ತೆಗೆದು ಅಚ್ಚುಕಟ್ಟಾಗಿ ನೀಟಾಗಿ ಬೆಳಿಗ್ಗೆ ಎದ್ದು ಸ್ನಾನ ಆಗ್ತಿದ್ದಾಗಿಯೇ ಇವತ್ತು ತೆಗೆದಿಡತಕ್ಕಂಥ ಒಂದು ವ್ಯವಸ್ಥೆ. ನೀವು ಹುಟ್ಟಿರೋ ಸೀರೆ ಫಸ್ಟ್ ತೆಗೆದಿಡ್ಬೇಕು. ಮಲಗಿದ ಚಾಪೆ, ಅದಕ್ಕಿಂತ ಸಪರೇಟ್ ಚಾಪೆ, ಆ ಒಂದು ಕವರ್ ಏನಾದರೂ ಹಾಕೊಂಡು ಮಲಗ್ತೀವಿ ಅಂದರೆ ನೀಟಾಗಿ ತೆಗೆದಿಡಿ. ಅದ್ರ ಮೇಲೆ ಬೇರೆ ಸಮಯದಲ್ಲಿ ಮಲಗೋ ಆಗಿಲ್ಲ. ಮಕ್ಕಳಿಗೆ ಮಡಿಯಿಲ್ಲ, ಮಕ್ಕಳನ್ನು ಮಲಗಿಸ್ಕೋಬೋದು, ತೊಂದರೆ ಏನಿಲ್ಲ. ಮಕ್ಕಳು ದೇವ್ರೆ, ಯಾರಾದ್ರೂ ಮಕ್ಕಳು ಬಂದ್ರು ಅವ್ರಿಗೆ ಹಾಕಿ. 10-12 ವರ್ಷದ ಒಳಗಿನ ಮಕ್ಕಳು ಬಂದ್ರಂದ್ರೆ ಅದ್ರ ಮೇಲೆ ಮಲಗಿಸಿ, ತೊಂದರೆ ಏನಿಲ್ಲ. ಅಕಸ್ಮಾತ್ ವ್ಯವಸ್ಥೆ ಇಲ್ಲ, ನಮ್ಮ ಹತ್ರ ಇರೋದು ಅದೇ ಅಂದ್ರೆ ಕೊಡಿ. ಯಾರೋ ದೊಡ್ಡ ದೇವತಾ ಸ್ತ್ರೀ ನಿಮ್ಮ ಮನೆಗೆ ಬಂದ್ರು, ನಿಮ್ಮ ಅತ್ತೆ ಸ್ವರೂಪ, ಅಮ್ಮನ ಸ್ವರೂಪ, ಅಜ್ಜಿ ಸ್ವರೂಪ, ದೊಡ್ಡವ್ರು ಯಾರೋ ಬಂದ್ರು, ಮುತ್ತೈದೆ ತಾಯಿ ಮಹಾಲಕ್ಷ್ಮಿ, ಮುತ್ತೈದೆಯೇ ಅಂತಲ್ಲ, ಎಲ್ಲರೂ ಮುತ್ತೈದೆಯರೇ ಅಂತ ಸಂದರ್ಭದಲ್ಲಿ ಕೊಡಬಹುದು. ಈ ಚಾಪೆ ಮಲಗಲಿಕ್ಕೆ ಕೊಡಬಹುದು, ತೊಂದರೆ ಇಲ್ಲ. ದೇವರಿಗಿಟ್ಟಂತ ಆ ಒಂದು ಸೀರೆ ಮೊದಲು ತೆಗೆದಿಡಿ. ವಸ್ತ್ರಗಳನ್ನ, ಬಳೆಗಳನ್ನ ನೀಟಾಗಿ ಅಚ್ಚುಕಟ್ಟಾಗಿ ದೇವತಾ ಕಾರ್ಯಕ್ಕೆ ಮತ್ತೆ ಹಾಕ್ಕೊಳ್ಳಿವ್ರಂತೆ. 1-2 ಹಾಕ್ಕೊಳ್ಳಿ. ಪೂಜೆ ಮಾಡಿರೋ ಬಳೆ ಅಲ್ವಾ, ಹಾಕ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಅತಿ ವಿಶೇಷವಾಗಿ ಈ ಒಂದು ಕಳಶವನ್ನ ಕದಲಿಸ್ತಕ್ಕಂಥ ಒಂದು ಸಮಯ ಇದೆಯಲ್ಲ ನೋಡಿ, ಬೆಳಿಗ್ಗೆ 5:45ರಿಂದಲೇ ದುಷ್ಟ ಮುಹೂರ್ತ ಆರಂಭ ಆಗ್ಬಿಡುತ್ತೆ. ಮಾಡಿದ್ರೆ ಬೆಳಿಗ್ಗೆ 4:15 ಎದ್ದು ಮಾಡ್ಬೇಕು. ಇವತ್ತು ಆಗದ ಮಾತು, ಸುಸ್ತಾಗ್ಬಿಟ್ಟಿದ್ರೆ ಹಬ್ಬ ಕರೆದು ಅರಿಶಿನ, ಕುಂಕುಮ, ಪ್ರಸಾದ, ನೈವೇದ್ಯಗಳು ಬಂದವರಿಗೆ ಹೋದವರಿಗೆ ಎಲ್ಲ ಮಾಡಿರ್ತಕ್ಕಂಥ ಒಂದು ಪ್ರಭಾವ. ಇನ್ನು ಅದು ಬಿಟ್ಟು ಅಭಿಜಿತ್ ಮುಹೂರ್ತದಲ್ಲಿ ಏನಾದರೂ ಒಂದು ಕದಲಿಸೋಣವ ಅನ್ನತಕ್ಕಂಥದ್ದಾದ್ರೆ ಅಲ್ಲೂ ಕೂಡ ಕಂಟಕ ಮೃತ್ಯು ಬರ್ತಕ್ಕಂಥ ಒಂದು ಮುಹೂರ್ತ ಇದೆ. 12 ಗಂಟೆಯಿಂದ 1 ಗಂಟೆವರೆಗೂ ಇಲ್ಲ. ಸರಿ, ಮಧ್ಯಾಹ್ನದ ಮೇಲೆ ಮಾಡೋಣ ಅಂದ್ರೆ 3:33 4:15 ಯಮಗಂಟ ಕಾಲ ಇದೆ. ಇನ್ನು ರಾಹುಕಾಲ ಬಂದು ಬೆಳಗ್ಗೆ 9:05 10:45 ಇದೆ. ಕುಳಿಕ ಕಾಲ ವಿಶೇಷವಾಗಿ 6:39 7:33 ಇದೆ. ಇನ್ನು ಕುಳಿಕ ಅಂತ ಹೇಳ್ತೇವೆ. ಗುಳಿಕ ಅಂತೂ ಬೆಳಿಗ್ಗೆ 5:45 ಆರಂಭ ಆಗ್ತಕ್ಕಂಥದ್ದು. ಸಣ್ಣದಾಗಿ ನಿಮಗೆ ನಾನು ಸಮಯ ಕೊಡುವುದಾದರೆ 7:45 ಬೆಳಿಗ್ಗೆ 8:15 ಒಳಗಡೆ ಕದಲಿಸ್ತಕ್ಕಂಥದ್ದು ಮಾಡಿಕೊಳ್ಳಿ. ಸಮಯ ಅದ್ಭುತ. ಬೆಳಿಗ್ಗೆ 7:45 ಅಮ್ಮನವರ ಕಳಶವನ್ನ ಕದಲಿಸುವುದು. ಅಲ್ಲೊಂದು ದೀಪ ಹಚ್ಚಿಬಿಟ್ಟು ಧೂಪ ಹಾಕಿ ಸಣ್ಣದಾಗಿ ಕದಲಿಸಿ, ಅಮ್ಮ ನನ್ನ ಮನೆಗೆ ಬಂದಿದ್ದೀಯಮ್ಮ, ಒಂದು ಕಾಯಿ ಹೊಡಿಬೇಕು. ಮತ್ತಿನ್ನೊಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ರೆ ಒಳ್ಳೇದೆ. 1-2 ಹಣ್ಣು ತಗೊಂಡೋಗಿ ಗೋ ಪೂಜೆ ಮಾಡಿ ಪುಟ್ಟದಾಗಿ ಗೋವಿಗೆ ಹಣ್ಣು ಕೊಡ್ತಕ್ಕಂಥದ್ದು ಇನ್ನಷ್ಟು ಶ್ರೇಷ್ಠವಾಗಿ ಫಲವೃದ್ಧಿಯನ್ನ ಕೊಡ್ತಕ್ಕಂಥದ್ದು ಆಗುತ್ತೆ. ಪ್ರಸಾದಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕದಲಿಸಿ 7:45 8:15 ಅಷ್ಟರ ಒಳಗಡೆ ಸ್ನಾನ ಮಾಡ್ಕೊಂಡು ಮಿಕ್ಕಿದ್ದೆಲ್ಲ ಎತ್ತಿಟ್ಕೊಂಡು, ನೀವು ದೇವತಾ ವಸ್ತ್ರ ಹುಟ್ಟಿದ್ರಲ್ವ ಅಮ್ಮಂದ್ರ, ದೇವತಾ ಕಾರ್ಯಕ್ಕೆ ಬಳಸ್ಬೇಕದು. ದೇವ್ರ ಕಾರ್ಯಕ್ಕೆ ಅದನ್ನ ಹಾಕೊಂಡು ಯಾವುದೇ ಫಂಕ್ಷನ್ಸ್ಗೆ ಬೇರೆ ವಸ್ತ್ರ ಹಾಕೊಳ್ಳಿ. ಇದನ್ನ ಮಾತ್ರ ಲಕ್ಷ್ಮಿಗೆ ತುಂಬಾ ನಿಯಮ, ತುಂಬಾ ಶಿಸ್ತು, ಮಿಲಿಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅದಕ್ಕೆ ದೇಶ ಕಾಪಾಡ್ತಿದ್ದಾರೆ ಅವರು. ಅದೇ ರೀತಿ ನೀವು ಚೆನ್ನಾಗಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ಇರೋದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಆಗುವಷ್ಟು ಶಕ್ತಿ ಸಾಮರ್ಥ್ಯ ನಮಗೆ ಸಿಗಬೇಕು ಅಂದ್ರೆ ಈ ನಿಯಮ ಪಾಲನೆಗಳು ಅತಿ ಅತಿ ಅತಿ
ಮುಖ್ಯವಾಗಿರ್ತಕ್ಕಂಥದ್ದು ಬೆಳಿಗ್ಗೆ 7:45 8:15, ಮ್ಯಾಕ್ಸಿಮಮ್ 8:30. ಆ ಒಂದು 45 ನಿಮಿಷದಲ್ಲಿ ಮಾಡ್ಕೊಳ್ಳಿ. ಗುರುಗಳೇ, ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗುವಂಥದ್ದಿದೆ, ನನ್ನೆಲ್ಲ ಅರ್ಧಂಬರ್ಧ ಕೆಲಸಗಳು ಆಫೀಸಲ್ಲಿ ಮಾಡ್ಕೊಂಡು ಬಂದಿದ್ದೇವೆ, ಬೇರೆ ಬೇರೆ ಕಾರ್ಯಗಳಿತ್ತು, ಹೋಗ್ಲೇಬೇಕು. ಸರಿ ಅಮ್ಮಂದ್ರ, ಏನು ಮಾಡಿ, ನಮ್ಮ ಪಾಡಿಗೆ ಬೆಳಗ್ಗೆ ಎದ್ದು ಅಲ್ಲೊಂದು ದೀಪ ಹಚ್ಬಿಟ್ಟು ಒಂದು ಕಾಯಿ ಹೊಡೆದ್ಬಿಟ್ಟು ಹೋಗಿ, ಸಂಜೆ 6:40 7:30 ಒಳಗಡೆ, ಸಂಜೆ 6:40 7:30 ಒಳಗಡೆ ಬಂದು ಒಂದು ಪುಟ್ಟದಾಗ ಕೈಕಾಲು ತೊಳ್ಕೊಂಡು ಅಲ್ಲೊಂದು ಮತ್ತೆ ದೀಪ ಹಚ್ಚಿ ಧೂಪ ಇಟ್ಟು ಒಂದು ಸಣ್ಣದಾಗಿ ನೈವೇದ್ಯ ಏನಾದರೂ ಒಂದು ಅರ್ಧ ಲೋಟ ಹಾಲಿಟ್ಟು ಅಮ್ಮನವ್ರಿಗಮ್ಮ ನಮ್ಮ ಮನೆಗೆ ಬಂದಿದ್ದೀಯಮ್ಮ, ಎಲ್ಲರೂ ನೆಮ್ಮದಿಯಾಗಿರ್ಲಮ್ಮ, ಅವ್ರಿಗೆ ಸಿಗೋಷ್ಟು ಅವ್ರ ಯೋಗ್ಯತೆಗೆ ಇರುವಷ್ಟು ನೀನು ಕೊಡಬೇಕು ತಾಯಿ, ಎಲ್ಲರೂ ಸಂತೃಪ್ತಿಯಿಂದ ಇರಲಿ ತಾಯಿ. ನನ್ನ ಮನೆಗೆ ಬಂದಿದ್ದಕ್ಕೆ ನನಗೆ ಆನಂದ, ನನಗೆ ಅಷ್ಟು ಶಕ್ತಿ ಕೊಟ್ಟಿದ್ದೀಯ, ನಿನ್ನ ನೆನಪಲ್ಲಿ, ನಿನ್ನ ಶಕ್ತಿಯಲ್ಲಿ, ನಿನ್ನ ಸ್ಥೈರ್ಯದಲ್ಲಿ ಸದಾ ನೀನು ನಮ್ಮ ಮನೆಗೆ ಬಂದು ನೆನೆಸಿರ್ಬೇಕಮ್ಮ, ಕಳಿಸ್ಕೊಡ್ತಿದ್ದೀನಿ. ಇನ್ನೂ ಎಲ್ಲರ ಮನೆಗೂ ನೀನು ಬೆಳಗಬೇಕು ತಾಯಿ, ನನ್ನ ಮನೆಗೆ ಬಂದಿದ್ದಕ್ಕೆ ನಿನಗೆ ಅನಂತ ಧನ್ಯವಾದಗಳು ಅಂತೇಳಿ ನಮಸ್ಕಾರ ಮಾಡಿ ಯಜಮಾನರ ಕೈಯಲ್ಲಿ ಅಕ್ಷತೆ ಕೊಟ್ಟು, ಇಲ್ಲ ಮನೇಲಿ ಹಿರಿಯರಿದ್ರೆ ಅಕ್ಷತೆ ಹಾಕಿಸ್ಕೊಂಡು ನೆತ್ತಿ ಮೇಲೆ ಅಲ್ಲೊಂದು ಮಹಾಮಂಗಳಾರತಿ ಮಾಡಿ ಕಳಶವನ್ನು ಕದಲಿಸಿ ಒಂದು 5 ನಿಮಿಷದ ಅಷ್ಟರಲ್ಲಿ ಆ ವಸ್ತುಗಳು ಅಲ್ಲೆಲ್ಲ ಇಟ್ಟಿರೋದೆಲ್ಲ ತೆಗೆದು ಈ ಯಾವ ವಸ್ತುಗಳು ಭದ್ರತೆ ಮಾಡಬೇಕು ಭದ್ರತೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಅದರಿಂದ ಮುಂದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನನ್ನು ಕರಿತೀನಮ್ಮ, ಸದಾ ಬರಬೇಕು, ನನ್ನ ಈ ಮುತ್ತೈದತನ ಸದಾ ಗಟ್ಟಿಯಾಗಿರೋ ಥರ ನನಗೆ ಆಶೀರ್ವಾದ ಮಾಡು. ಲೋಕದಲ್ಲಿ ಎಲ್ಲರೂ ನೆಮ್ಮದಿಯಾಗಿರಲಿ, ನಮ್ಮ ಮನೆಗೆ ಬಂದವರು ಯಾರು ಬರಿಗೈಯಲ್ಲಿ ಹೋಗೋದ ಹಾಗೆ ಶಕ್ತಿ ಕೊಡು. ನಿನ್ನನ್ನು ನಂಬ್ಕೊಂಡು ನಿನ್ನನ್ನು ಕರೆದು ಅವ್ರಿಗೇನೋ ಒಂದು ಸೇವೆ ಮಾಡೋ ಶಕ್ತಿ ಕೊಟ್ಟಿದ್ದೀಯ. ಸದಾ ಈ ವರ್ಷ ಒಂದು 6 ಜನಕ್ಕೆ ಕೊಟ್ಟಿದ್ದೇನೆ, ಮುಂದಿನ ವರ್ಷ ಒಂದು 60 ಜನಕ್ಕೆ ಉಡಿ ತುಂಬಿಸೋ ಶಕ್ತಿ ಕೊಡವ್ವ, 600 ಜನಕ್ಕೆ ಸೇವೆ ಮಾಡೋಷ್ಟು ಶಕ್ತಿ ಕೊಡವ್ವ, ಒಂದು 6,000 ಜನರ ಒಂದು ಕಲ್ಯಾಣೋತ್ಸವ ಮಾಡಿಸುವಷ್ಟು ಶಕ್ತಿ ಕೊಡವ್ವ, ಕನ್ಯಾದಾನ ಮಾಡಿಸುವಷ್ಟು ಶಕ್ತಿ ಕೊಡವ್ವ. ಸಾಕು, ಆ ಅಮ್ಮನಿಗೆ ಗೊತ್ತಿದೆ. ಯಾವತ್ತೂ ಅಷ್ಟೇ ದೇವರ ಹತ್ರ ಕೇಳಬೇಕಾಗಿರೋದು 4 ಜನರ ಸೇವೆ. ಅಮ್ಮ 4 ಜನಕ್ಕೆ, ಅಮ್ಮ 4 ಜನಕ್ಕೆ, ಅಮ್ಮ 4 ಜನಕ್ಕೆ ಪವಾಡ ನಡೆಯತಕ್ಕಂಥದ್ದಾಗುತ್ತದೆ. ಮಾಡ್ಕೋತೀರಿ. ಈ ಸಮಯವನ್ನು ನೆನಪಿಟ್ಕೊಳ್ಳಿ. ದಯಮಾಡಿ ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ. ತಪ್ಪಾದಂಥ ಸಮಯಗಳು ಇನ್ನೊಂದು ಬೇರೆ ಏನೇನೋ ಹೇಳ್ತಿರ್ತಾರೆ, ತಲೆ ಕೆಡ್ಸ್ಕೋಬೇಡಿ. ವೈದಿಕವಾಗಿ ಹುಡುಕಿ ಹುಳಿಕ ಗುಳಿಕ ಯಮಗಂಡ ಯಮಕಂಟಕ ಮೃತ್ಯು ಕಂಟಕ ಮೃತ್ಯು ಇವೆಲ್ಲ ದುಷ್ಟ ಮುಹೂರ್ತ ಎಲ್ಲವನ್ನ ನೋಡಿ ಈ ಸಮಯದ ಮುಹೂರ್ತ ತಗೊಬಂದು ಕೊಟ್ಟಿದ್ದೇನೆ. ನಿಮ್ಮ ಬಾಳು ಬಂಗಾರವಾಗಲಿ. ಆ ತಾಯಿ ವರಮಹಾಲಕ್ಷ್ಮಿ ಸದಾ ನಿಮ್ಮನೇಲಿ ನೆಲೆಸಿರ್ಲಿ, ಸದಾ ಇರಲಿ. ಅಮ್ಮ ಯಾವಾಗ ನೀನು ಚೆನ್ನಾಗಿರ್ತೀವೋ ಅಷ್ಟು ಸಾಕು. ಅಣ್ಣಯ್ಯನಾಗಿ, ಆತ್ಮೀಯನಾಗಿ, ಆತ್ಮ ಬಂಧುವಾಗಿ ನಿಮ್ಮ ಆನಂದಕ್ಕಿಂತ ನನ್ನ ಆನಂದವಿಲ್ಲ. ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದ್ದೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕುಜ ಬದಲಾವಣೆ, ಶಕ್ತಿಕಾರಕ, ಯುದ್ಧಕಾರಕ, ಭೂಮಿಕಾರಕ, ಧೈರ್ಯಕಾರಕ, ಭ್ರಾತೃಕಾರಕ, ರಕ್ತಕಾರಕ. ಅವನ ಒಂದು ಬದಲಾವಣೆ ವೃಶ್ಚಿಕ ರಾಶಿಗೆ ಬ್ಯೂಟಿಫುಲ್ ಕಾಂಬಿನೇಷನ್. 11ನೇ ಮನೆಗೆ ಬಂದಿದ್ದಾನಲ್ಲಿ ನೋಡಿ ಅಂತ. ಉತ್ತರ ನಕ್ಷತ್ರ, ಸೂರ್ಯ ನಕ್ಷತ್ರ ಸಾರದಲ್ಲಿ ಸೂರ್ಯ ಎಲ್ಲಿದ್ದಾನೆ? ಭಾಗ್ಯದಲ್ಲಿದ್ದಾನೆ. ಶನಿಯು ನೋಡಿ ವಕ್ರವಾಗಿ ಅದ್ಭುತವಾಗಿ ಲಾಕ್ ಹಾಕ್ಬಿಟ್ಟಿದ್ದಾನೆ. ನಿಮ್ಮ ಶತ್ರು ಅವನ ಪಂಚಮದಲ್ಲಿ ನಿಮ್ಗೆ ಸಿಗಬೇಕಾದಂಥದ್ದು, ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳು ಆಗ್ತಿರ್ಲಿಲ್ಲ. ನಡೀತಿದೆ, ನಡೆಸುತ್ತೆ, ಅದ್ಭುತವಿದೆ, ಯೋಚಿಸಬೇಡಿ. ವೃಶ್ಚಿಕ ಲಗ್ನ,
ವೃಶ್ಚಿಕ ರಾಶಿಯವರಿಗೆ ಭೂಮಿ ಯೋಗ ಒಂದುಂಟು, ಮನೆ ಯೋಗ ಒಂದುಂಟು. ತುಂಬ ದೊಡ್ಡದಾದಂಥ ಸಮಸ್ಯೆಗಳಿಗೆ ದಾರಿಯಾಗತಕ್ಕಂಥ ಒಂದು ಸಮಯ ಬಂದು ಬಿಟ್ಟಿದೆ. ನೋಡಿ ಆತ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಬ್ಯೂಟಿಫುಲ್. ದಶಮಾಧಿಪತಿಯ ಪ್ರಭಾವ, ಭಾಗ್ಯಾಧಿಪತಿಯ ಪ್ರಭಾವ, ರಾಶಿಯಾಧಿಪತಿಯ ಪ್ರಭಾವದಲ್ಲಿ ಕುಜ ಬಂದು 11ನೇ ಮನೆಯಲ್ಲಿ ಕುಳಿತಿರತಕ್ಕಂಥದ್ದು ದಂಡಯಾತ್ರೆ. ನಿಮ್ಮದು ಇಟ್ಸ್ ಅ ಬ್ಯೂಟಿಫುಲ್. ನಿಮ್ಮ ಸೋದರನು ಒಳ್ಳೇದಾಗುತ್ತೆ. ನಿಮ್ಮ ಅಣ್ಣ ತಮ್ಮಂದಿರಿದ್ರೆ ವೃಶ್ಚಿಕ ರಾಶಿಯವರಿಗೆ ಇರೋ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು, ಹಣಕಾಸು ಚಿಕ್ಕುಗಳನ್ನು ದೂರ ಮಾಡಿಕೊಳ್ಳತಕ್ಕಂಥ ಒಂದು ಶುಭ ಯೋಗ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಮಯ. ಸೆಪ್ಟೆಂಬರ್ 13ರವರೆಗೂ ಏನು ಪ್ರಯತ್ನ ಮಾಡ್ತಾರೋ ಮಾಡಿ ಮಕ್ಕಳು. ವೃಶ್ಚಿಕ ಚೆನ್ನಾಗಿದೆ, ವ್ಯವಹಾರಗಳು ನಡೆಸುತ್ತೆ. ಆಮೇಲೆಯೂ ಏನು ತೊಂದರೆ ಆಗೋಲ್ಲ, ಸ್ವಲ್ಪ ಖರ್ಚುಗಳು ಅಷ್ಟೇ. ವಿಪರೀತ ರಾಜಯೋಗನೂ ಆಗುತ್ತೆ, ಓಡಾಟ ಸುತ್ತಾಟ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಟೆಂಡರ್ ಇವುಗಳಲ್ಲಿ ಇಡತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಆಗುತ್ತೆ. ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಕಾರ್ಯ ವ್ಯವಸ್ಥೆ ತೊಡಗಿಸ್ಕೊಂಡಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಅದ್ಭುತ. ವಿದ್ಯಾರ್ಥಿಗಳಿಗೆ ಮಾಸ್ಟರ್ಸ್ ಮಾಡಬೇಕು, ಇಂಜಿನಿಯರಿಂಗ್ ವಿದ್ಯೆ, ಸರ್ಜರಿ ವಿದ್ಯೆ, ಅಗ್ರಿಕಲ್ಚರ್ ವಿದ್ಯೆ, ಫಾರೆಸ್ಟ್ ವಿದ್ಯೆ, ಹೈನುಗಾರಿಕೆ ವಿದ್ಯೆ, ತೋಟಗಾರಿಕಾ ವಿದ್ಯಾ, ಚಿತ್ರಕಲಾ, ಶಿಲ್ಪಕಲಾ, ಬ್ಯೂಟಿಫುಲ್. ಏನಾದರೂ ಟೆಕ್ನಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂದರೆ ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ ನಿಮಗೀಗ. ಹೌದು, ಗುರುಬಲ ಇಲ್ಲ, ಹೌದು, ಶನಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ದಿಗ್ಬಂಧನ, ಏನೂ ಆಗಲ್ಲ, ಸುಮ್ಮನಿರಿ. ನೋಡಿ, ಒಂದು ತಮಾಷೆ ಏನು ಗೊತ್ತಾ? ಮುಂದಿನ ವರ್ಷ ಜೂನ್ 3 ಇಲ್ಲ 4ರ ಆಸುಪಾಸಿನಲ್ಲಿ ಗುರು ಬಂದು ನಿಮ್ಮ ಭಾಗ್ಯಕ್ಕೆ ಬರ್ತಾನೆ. ಅದು ಈ ಸೆಪ್ಟೆಂಬರ್ 20ರಿಂದಲೇ ಸ್ಟಾರ್ಟ್ ಆಗುತ್ತೆ. 1-2 ತಿಂಗಳು ನಿಮ್ಮಲ್ಲಿ ಒಂದು ವೇರಿಯೇಷನ್ ಕೊಡ್ತಾನೆ. ಹಾಗೆ ನೋಡಿ, ಶನಿಯ ಒಂದು ಬಲ ಎಳಿತಕ್ಕಂಥದ್ದಾಗುತ್ತೆ. ಶನಿ ಬಂದು ರೇವತಿ ನಕ್ಷತ್ರ ಸಾರಕ್ಕೆ ಮೂವ್ಮೆಂಟ್ ಆಗ್ತಾನ, ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಯಾವಾಗ ರೇವತಿ ನಕ್ಷತ್ರ ಭಾವಕ್ಕೆ ಮುಂದಿನ ವರ್ಷಕ್ಕೆ ಅಷ್ಟಮಾಧಿಪತಿ ಕೆಟ್ಟ ಹಾಗೆ, ಯಾವಾಗ ಅವನು ಕೆಡ್ತಾನೋ ಗುರು ಉಚ್ಚಂಗತ ಬಂದ್ಬಿಡ್ತಾನೆ. ಸೊ ಖಂಡಿತ ಗೆಟ್ ರೆಡಿ ಟು ಟೇಕ್ ಅಪ್ ದೋಸ್ ಚಾಲೆಂಜಸ್. ತುಂಬ ಭಯ ಬಿದ್ದಿದ್ದೀರಿ, ಆರೋಗ್ಯ ಸಮಸ್ಯೆ, ಹಣಕಾಸು ಸಮಸ್ಯೆ, ಕುಟುಂಬ ಸಮಸ್ಯೆ, ಅಬ್ಬಬ್ಬಾ, ಒಂದು 3 ವರ್ಷ, ಕಡಿಮೆ ಅಂದರು 3 ವರ್ಷ ನಿಮ್ಮನ್ನ ನಲಗಿಸಿ ಹಾಕ್ಬಿಟ್ಟಿರುತ್ತೆ. ಮನೆಯಲ್ಲಿ ಅನಾರೋಗ್ಯ, ಸಾವುಗಳು, ಹೋರಾಟಗಳು, ಕುಟುಂಬ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮಕ್ಕಳಿಂದನೂ ಏನೆಲ್ಲ ನೋಡಿರ್ತೀರಿ ಗೊತ್ತಾ? ಅದು ಎಲ್ಲದಕ್ಕೂ ಈಗಲಿಂದಲೇ ಅವನು ಬಂದು ಒಂದು ಬಿತ್ತನೆ, ಒಳ್ಳೆ ಬಿತ್ತನೆ ಹಾಕುವಂಥ ಸಮಯ ಬಂದಿದೆ. ಎಸ್ಪೆಷಲಿ ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಸ್ಕೊಂಡಿದ್ದೀರ, ಭೂಮಿ ತಗಾದೆಗಳು, ವ್ಯವಹಾರ ತಗಾದೆಗಳು, ಹಣಕಾಸಿನ ತಗಾದೆಗಳು, ಇವುಗಳನ್ನು ಬಿಡಿಸಿಕೊಳ್ಳಲಿಕ್ಕೆ ಒಂದು ರಾಮ ವಿಜಯ. ರಾಮರ ಆಲಯಕ್ಕೆ ಹೋಗಿ ಪ್ರತಿ ಗುರುವಾರ ಏನು ಮಾಡಿ, ತಪ್ಪದೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಹುಷಾರು. ಸ್ವಲ್ಪ ದುಡ್ಡು ಕಾಸು ಕೊಡೋದೇನಾದರೂ ಇದ್ರೆ ಸ್ವಲ್ಪ ತಲೆನೋವುಗಳು ಬರ್ತಕ್ಕಂಥದ್ದಾಗುತ್ತೆ. ಸಾಲ ಮಾಡೋರು ಇನ್ನು ಸ್ವಲ್ಪ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ. ಗುರು ಅಷ್ಟಮದಲ್ಲಿದ್ದರೆ, ಶುಕ್ರ ಕೂಡ ಅಷ್ಟಮದಲ್ಲಿದ್ದರೆ ಭೋಗ, ಒಳ್ಳೆ ಬಟ್ಟೆ, ಒಳ್ಳೆ ಇದು, ಒಳ್ಳೆ ಅದು ಅನ್ನತಕ್ಕಂಥದ್ದು ತಲೆ ಕೆಡಿಸಿ ಇನ್ನಷ್ಟು ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾರೆ. ಒಂದು ಬೊಗಸೆ ಕಡಲೆಕಾಳು ನೆನೆಸಿಟ್ಕೊಳ್ಳಿ ಗುರುವಾರಕ್ಕೆ. ಬೆಳಿಗ್ಗೆ ಎದ್ದಾಗ, ಸಂಜೆ ಡ್ಯೂಟಿಯಿಂದ ಬಂದ್ರಿ, ಕೆಲಸ ಕಾರ್ಯಗಳಿಂದ ಬಂದ್ರಿ, ನಿಮ್ಮ ವ್ಯವಹಾರಗಳಿಂದ ಬಂದ್ರಿ, ತೊಳೆದು ಬಿಟ್ಟು ಆ ಕಡಲೆಕಾಳನ್ನು ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಸೂಜಿ ದಾರದಲ್ಲಿ ಈ ಥರ ಹೇಳ್ಕೊಂಡು ಒಂದು ಮಾಲೆ ಪೋಣಿಸ್ಕೊಳ್ಳಿ. ಸ್ವಲ್ಪ ತುಳಸಿ, 2 ಎಲೆ, 1-2 ಅಡಿಕೆ, 1-2 ಬಾಳೆಹಣ್ಣು ಆಗುತ್ತಾ? ಅದ್ರ ಜೊತೆಲಿ ಒಂದು ತೆಂಗಿನಕಾಯಿ ಆಗುತ್ತಾ? ಒಂದು ತೆಂಗಿನಕಾಯಿ, ಸ್ವಲ್ಪ ತುಳಸಿ, ಇಷ್ಟು ತಗೊಂಡು ರಾಮರ ಆಲಯ. ಗುರುಗಳೇ, ನಮ್ಮೂರಲ್ಲಿ ರಾಮರ ಆಲಯವೇ ಇಲ್ಲ. ಸರಿ, ಹನುಮ ಇಲ್ಲದ ಊರಿಲ್ಲ, ಹೌದಲ್ವ ಮಕ್ಕಳೇ? ಹನುಮನಿಲ್ಲದ ಊರಿಲ್ಲ. ಹನುಮರ ಆಲಯಕ್ಕೆ ಹೋಗಿ ಒಂದು ಸಣ್ಣ ಸೇವೆ, ಪೂಜೆ, ಸಂಕಲ್ಪ ಮಾಡಿಕೊಂಡು ಕೊಟ್ಟು ಬರತಕ್ಕಂಥದ್ದು ಮನೆಯವರ ಹೆಸರಿನಲ್ಲಿ, ಕುಟುಂಬದವರ ಹೆಸರಿನಲ್ಲಿ, ನಿಮ್ಮ ಹೆಸರಿನಲ್ಲಿ. ಅಂದರೆ ನಿಮಗೆ ಆದಾಯ ಇದೆ, ಬಟ್ ಏನೇನೋ ಕಮಿಟ್ಮೆಂಟ್ ಮಾಡಿ ಇಟ್ಕೊಬಿಟ್ಟಿದ್ರಿ. ವೃಶ್ಚಿಕ ರಾಶಿಯವ್ರಿಗೆ ಯಾವಾಗಲೂ ಒಂದು ತಲೆನೋವು ತಪ್ಪಿದ್ದಲ್ಲ. ಯಾವಾಗಲೂ ಒಂದು ತಲೆನೋವು, ಒಂದು ಸಾಲವೋ, ಒಂದು ಕಮಿಟ್ಮೆಂಟೋ, ಇಲ್ಲ ನೀವು ಇನ್ನೊಬ್ರು ದುಡ್ಡು ಕೊಟ್ಟು ನೋವು ತಿಂದಿರೋದೇ ಜಾಸ್ತಿ. ಯಾಕಂದ್ರೆ 2ನೇ ಮನೆಯವನು ಯಾರು ಹೇಳಿ? ಗುರು.
ಇನ್ನೊಬ್ಬರು ನೋವು ಅಂದಿದ್ದೆ, ಇನ್ನೊಬ್ಬರು ಸಂಕಟ ಅಂದಿದ್ದೆ, ಅಯ್ಯೋ ಹೋಗ್ಲಿ ಬಿಡು ಅನ್ನತಕ್ಕಂಥ ಭಾವಾರ್ಥ. ನಿಮ್ಮನ್ನು ನೋಡಿದವ್ರು ಯಾರಾದ್ರೂ ಲಕ್ಷ್ಮೀಪುತ್ರ ಅಲ್ಲ ಅಂತ ಹೇಳಲಿಕ್ಕಾಗುತ್ತಾ? ನಿಗೆ 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 ಅಂತ ಇರ್ತೀರಿ. ನಿಮಗೆ ನೋಡಿ, ವೃಶ್ಚಿಕ ರಾಶಿಯವರು ವೈಟ್ ಬಟ್ಟೆ ಅಂದ್ರೆ ತುಂಬಾ ಇಷ್ಟಪಡೋದು ಜಾಸ್ತಿ. ವೈಟ್ಸ್ ಹಾಕೋದು ಜಾಸ್ತಿ. ವೈಟ್ ಶರ್ಟು, ವೈಟ್ ಪ್ಯಾಂಟು, ಹೌದು, ವೈಟ್ ಕರ್ಚೀಫು, ವೈಟ್ ಚೂಡಿದಾರು, ವೈಟ್ ಸ್ಯಾರಿ. ಬಿಳಿದು ಅಂದ್ರೆ ತುಂಬಾ ಇಷ್ಟ. ಭಾಗ್ಯಾಧಿಪತಿ ಯಾರು? ಚಂದ್ರ. ಅದೊಂದು ಇದ್ದೇ ಇರುತ್ತೆ. ತುಂಬಾ ಕಷ್ಟಪಟ್ಟೆ 0 ಇಂದ ನೀವು ಮೇಲಕ್ಕೆ ಬಂದಿರೋರು. 24ನೇ ವಯಸ್ಸಿನವರೆಗೂ ನಾನು ನೋಡಿದಾಗೆ ವೃಶ್ಚಿಕ ರಾಶಿಯವರಿಗೆ 10ರಲ್ಲಿ 8 ಜನ, 9 ಜನ 24ನೇ ವಯಸ್ಸಿನವರೆಗೂ ಖಾಲಿ ಕೈಗೆ ದುಡಿಯೋದು ದುಡಿಯೋದು ದುಡಿಯೋದು. ನಿಮಗೆ ಅಂತ ಎತ್ತಿಟ್ಕೊಳ್ಳೋದು ಬಿಡಲ್ಲ. 24 ತುಂಬಿದ ಮೇಲೆ ಬದುಕೊಂದು ಟರ್ನಿಂಗ್ ಪಾಯಿಂಟು. 30 ತುಂಬಿದ ಮೇಲೆ ಇನ್ನಷ್ಟು ಬದಲಾವಣೆಗಳು ಶುರು ಆಗಿರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆ, ಅಯ್ಯೋ ನೀವು ಪೆದ್ದುಗಳೇ, ನೀವು ಎಷ್ಟು ಬೆಳೆದ್ರೂ ನೀವು ಪೆದ್ದುಗಳೇ, ದಡ್ಡರೆ, ಮೆತು ಹೃದಯಗಳು. ನಿಮ್ಮನ್ನು ಬೇಗ ಮೋಸ ಮಾಡಿಬಿಡ್ತಾರೆ, ದುರ್ಬಳಕೆ ಮಾಡ್ಕೊಂಡ್ಬಿಡ್ತಾರೆ. ನಿಮಗೆ ಮಾಡಬೇಕಾಗಿರೋ ಅತಿ ದೊಡ್ಡದಾದಂಥ ಒಂದು ತುಂಬ ಕ್ಲಿಷ್ಟವಾದಂಥ ಪರಿಹಾರ ಹೇಳ್ತಾನೆ. ಏನು ಗೊತ್ತಾ? ಕೈ ಎತ್ತಿ ಕೊಡೋದು ನಿಲ್ಲಿಸ್ಬಿಡಿ. ಸಾಕು ಸಾಕು. ನಿಮ್ಮ ಒಳ್ಳೆತನ ಬರೋಲ್ಲ ಅದು. ನಿಮ್ಮ ಹತ್ರ ತಿಂದವರೆಲ್ಲ, ಸಹಾಯ ಪಡೆದವರೆಲ್ಲ ನಿಮಗೆ ಮಾತ್ರ. ಅದಕ್ಕೆ ತಲೆನೋವು, ಹೃದಯ, ಕೊಲೆಸ್ಟ್ರಾಲು, BP, ಪೈಲ್ಸು, ಪಿಸ್ತುಲ, ಯೂರಿನರಿ ಇನ್ಫೆಕ್ಷನ್, ಯೂಟ್ರಸ್ ಇನ್ಫೆಕ್ಷನ್, ಡೈಜೆಷನ್ ಇನ್ಫೆಕ್ಷನ್, ಇವುಗಳು ಸರ್ವಸಾಧಾರಣ. ಒಳಗಡೆನೇ ಇಟ್ಕೊಂಡು ಟಿಯಾ 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 ಅಂತಿದ್ರೆ ವೃಶ್ಚಿಕ. ಸೊ ಅಂತ ನಿಮಗೆ ಕುಜನ ಬಾಬತ್ತು ತುಂಬಾ ಒಳ್ಳೇದಿದೆ. ಅದು ಬುಧನ್ ಮನೇಲಿ ಬಂದಿದ್ದಾನೆ. ಎಂಥ ಕ್ಲಿಷ್ಟ ಸಮಸ್ಯೆಗಳನ್ನಾದರೂ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು. ಯಾರಾದರೂ ಆಚಾರ್ಯರಿಗೆ ಪುನರ್ವಸು ನಕ್ಷತ್ರ ತಿಂಗಳಿಗೊಂದು ದಿನ ಬರುತ್ತೆ, ರಾಮರ ನಕ್ಷತ್ರ. ಈಗ ಗುರು ಬೇರೆ ಧನಕಾರಕ ಧನಸ್ಥಾನ ನೋಡ್ತಿದ್ದಾನೆ, ಯೋಚನೆ ಮಾಡಬೇಡಿ. ಸುಖಸ್ಥಾನವನ್ನು ನೋಡ್ತಿದ್ದಾನೆ, ನಿಮ್ಮ ವ್ಯಯಸ್ಥಾನವನ್ನು ನೋಡ್ತಿದ್ದಾನೆ. ಒಳ್ಳೇದಕ್ಕೆ ಖರ್ಚು, ಒಳ್ಳೇದಕ್ಕೆ ಸಂಪಾದನೆ, ಸುಖಕ್ಕೋಸ್ಕರ, ಮನೆಯವ್ರಿಗೋಸ್ಕರ ಅಂತ. ಆದ್ರೂ ಅಷ್ಟೇ ಆದಾಯ ಇರಬೇಕಲ್ವ ಮಕ್ಕಳೇ. ಸೊ ಅದರಿಂದ ಹೊರಗಡೆ ಬರಲು ಒಂದು ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಪುನರ್ವಸು ನಕ್ಷತ್ರದ ದಿನ ಆಚಾರ್ಯರಿಗೆ, ಪುರೋಹಿತರಿಗೆ, ಕುಲಪುರೋಹಿತರಿಗೆ, ಯಾಜ್ಞಿಕರಿಗೆ, ಅಗ್ನಿಹೋತ್ರರಿಗೆ, ಏನಾದ್ರೂ ವೈದಿಕರಿಗೆ ಒಂದು ಫಲತಾಂಬೂಲ ವಸ್ತ್ರ ಸಮೇತ ಪುಟ್ಟದಾಗಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ತುಂಬ ಸಮಾಧಾನ ಆಗುತ್ತೆ. ಆತಂಕ ಪಡಬೇಡಿ. ಹಣೆಯಲ್ಲಿ ಯಾವಾಗಲೂ ಚಂದನದ ತಿಲಕ, ಒಂದು ಪುಟ್ಟ ಗಣೇಶ ವಿಗ್ರಹ ಮನೆಯಲ್ಲಿಟ್ಟು ನಿತ್ಯಾಭಿಷೇಕ ಆಗುತ್ತಾ ಮಾಡಿ. ತುಂಬಾ ಒಳ್ಳೆಯದು. ಗುರು ಕೆಟ್ಟಾಗ ಗಣಪತಿಯೇ. ನೋಡಿ, ಕೇತು ಅದ್ಭುತವಾಗಿ ಕೂತಿದ್ದಾನೆ. ಸೊ ಏನ್ ಮಾಡಿ, ಆ ಅಭಿಷೇಕ, ಚಂದನದ ಅಭಿಷೇಕ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಂಡಿರಿ. ಯಾವಾಗ್ಲೂ ಹಣೆಯಲ್ಲಿ ಚಂದನದ ತಿಲಕ ಇಲ್ಲದೆ ಹೋಗ್ಬೇಡಿ. ನಿಮಗೆ ಎಂಥ ಭಾರವಿದ್ದರೂ ತುಂಬಾ ಭಾರ ಇಳಿಸುತ್ತೆ. ಯಾಕಂದ್ರೆ ಪಂಚಮದ ಶನಿ ಬಂದು ಭಾರ ಇಡ್ತಾನೆ, ಗೂನು ಬೆನ್ನು ಮಾಡ್ತಾನೆ. ಎತ್ಕೊಳ್ಳೋ ಇನ್ನಷ್ಟು ಭಾರ, ಮಕ್ಕಳ ಭಾರ, ಮೊಮ್ಮಕ್ಕಳ ಭಾರ, ಅಣ್ಣನ ಭಾರ, ತಮ್ಮನ ಭಾರ, ಸ್ನೇಹಿತನ ಭಾರ, ಕುಟುಂಬದ ಭಾರ, ಮಗಳ ಭಾರ, ಮಗನ ಭಾರ, ಸ್ಕೂಲ್. ನಿಮ್ಮದು ಹಾಗೆ ಇನ್ನೊಬ್ರು ಭಾರ ಇಟ್ಕೊಂಡೇ ಓಡೋದು. ಆದ್ರೂ ಸೈಕಲ್ ಗ್ಯಾಪ್ ಅಲ್ಲಿ ನಿಮ್ಗೆ ಏನ್ ಸಿಗ್ಬೇಕೋ ಖುಷಿ ನೀವು ತಗೊಳ್ಳೋದೆ. ಕೆಲವ್ರಿಗೆ ನಾವು ಹೇಳ್ತಿರ್ತೀವಿ, ಸಂಧಿಯಲ್ಲಿ ಸಮಾರಾಧನೆ ಕೊಣವನು ಅಂತ. ಇಲ್ಲ ಅಂತ ಹೇಳ್ಬಿಡಿ ವೃಶ್ಚಿಕ ರಾಶಿ. ನಾನೇನ್ ತಿನ್ಬೇಕೋ ತಿನ್ನೋದೆ, ನಾನು ಏನ್ ಹಾಕ್ಬೇಕೋ ಹಾಕೋದೆ, ನಾನು ಯಾವ ಫಂಕ್ಷನ್ಗೆ ಹೋಗೋದು ಬರದೆ. ಹೌದು, ಅಂಥದೊಂದು ವಿಜಯೋತ್ಸವ ವಿಶೇಷ ಇರತಕ್ಕಂಥ ಒಂದು ಭಾವ ವೃಶ್ಚಿಕಕ್ಕೆ ಚೆನ್ನಾಗಿದೆ. ಅಂದುಕೊಂಡದೆಲ್ಲ ಆಗುತ್ತಿದೆ. ಒಂಥರ ಧೈರ್ಯ ಬರುತ್ತೆ, ಒಂಥರ ಸ್ಥೈರ್ಯ, ಒಂಥರ ಶಕ್ತಿ. ಏನು ಯೋಚಿಸ್ಬೇಡಿ. ಈ ಕುಜನ ಒಂದು ಬದಲಾವಣೆ, ಶನಿ ವಕ್ರ ಆಗಿದ್ದಾನೆ. ಡೋಂಟ್ ವರಿ, ಥಿಂಗ್ಸ್ ವಿಲ್ ಬಿ. ಲಾಭವನ್ನ ನೋಡ್ತಿದ್ದಾನೆ. ಸೊ ವಕ್ರವಾಗಿ ಲಾಭವೊಂದು ಬರಲೇಬೇಕು. ಒಂದು ಸಣ್ಣ ಸಾಲ ಮತ್ತೆ ಮಾಡ್ಕೊಳ್ಳೋ ಅಂಥದ್ದಾಗುತ್ತೆ. ಕುಜ ನೋಡ್ಕೊಳ್ಳೋಣ ಅಂತ. ಗುರು ಮೂವ್ ಆಗ್ತಾನಲ್ವಾ, ಯೋಚನೆ ಮಾಡ್ಬಿಡಿ. ಸೆಪ್ಟೆಂಬರ್ 20ಕ್ಕೆ 1-2 ತಿಂಗಳು ತುಂಬಾ ಅದ್ಭುತ. ಆಮೇಲೆ ಅಕ್ಟೋಬರ್ 8ಕ್ಕೆ ವೇಗವಾಗಿ ಆತ ವಕ್ರ ಆಗ್ತಾನೆ. ಅದು ನನ್ನ ಆಲೋಚನೆ. ಯೋಚನೆ ಮಾಡಬೇಡಿ. ಅದಕ್ಕೆ ಈಗಲಿಂದಲೇ ಪರಿಹಾರ ಹೇಳ್ಕೊಡ್ತಿದ್ದೇನೆ. ಇಷ್ಟು ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ.
ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. 30 ನಿಮಿಷದಲ್ಲಿ ನಿಮ್ಮ ಚೀಟಿ ದುಡ್ಡು ನೀವು ಪಡೆಯಬೇಕಾ? ಯಾವುದೇ ರೀತಿಯ ಚೆಕ್ಕು, ಬೆದರಿಕೆ ಕರೆಗಳು, ಮೋಸದ ವ್ಯವಹಾರಗಳು ಇಲ್ಲದೆ ನಿಮ್ಮ ಬದುಕು ನೀವು ಕಟ್ಕೋಬೇಕಾ? ದಾಶರಥಿ ಚಿಟ್ಸ್ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಶ್ರವಣ ನಕ್ಷತ್ರ, ಮೇಷರಾಶಿ. ಚಂದ್ರ ಸುಖಕಾರಕ ಸುಖಭಾವವನ್ನೇ ನೋಡ್ತಿರೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ದಿನ, ಚೆನ್ನಾಗಿದೆ. ಹುಣ್ಣಿಮೆ, ಸೂರ್ಯ ಚಂದ್ರ ಕೇಂದ್ರಕ್ಕೆ ಬಂದ್ರೆ ನೇರ 4-7 ಅವರಿಬ್ಬರು ನೋಡಿದಾಗ ಹುಣ್ಣಿಮೆ ಅಂತ ಹೇಳ್ತೀವಿ. ಸೊ ಹುಣ್ಣಿಮೆಯ ಪೂರ್ಣ ಪ್ರಭಾವ ಇರತಕ್ಕಂಥ ದಿನ. ವೃತ್ತಿ, ಉದ್ಯೋಗ, ಕುಟುಂಬ, ಆನಂದ, ಹಬ್ಬದ ಸಡಗರವೇ. ವೃಷಭ ರಾಶಿ, ವಿಶೇಷವಾಗಿ ಚೆನ್ನಾಗಿದೆ. ಧೈರ್ಯ ಇದೆ ಅಂತ ಏನೇನೋ ಮಾಡಕ್ ಹೋಗ್ಬೇಡಿ. ಹೌದು, ಧೈರ್ಯವೇ ಮುಖ್ಯ. ಏನ್ ಮಾಡ್ಬೇಕು ಅಂತ, ಏನ್ ಮಾಡ್ಬೇಕಾದ್ರೂ ಧೈರ್ಯ ಮುಖ್ಯ ಅಂತ ಯಾವ್ದ್ಯಾವ್ದು ಮಾಡಬಾರ್ದೆಲ್ಲ, ಇಲ್ಲ ಶಕ್ತಿ ಇಲ್ಲದ್ದೆಲ್ಲ, ನಮಗೆ ಮೀರಿದ ಒಂದು ಇನ್ವೆಸ್ಟ್ಮೆಂಟು, ರಿಸ್ಕ್ ಅನ್ನತಕ್ಕಂಥದ್ದು ಜಾಗೃತಿ, ಅದೊಂದು ಕೇಳ್ಕೊಂಡು ಹೆಜ್ಜೆ ಇಡಿ. ಕನ್ಸಲ್ಟೆನ್ಸಿ ವ್ಯವಹಾರಗಳು ಅದ್ಭುತ ಪ್ರಗತಿ. ಮಿಥುನ್ ರಾಶಿ, ಸ್ವಲ್ಪ ತಲೆ ಕೆಡಿಸ್ತಾನೆ. ಧನೇ ಅಷ್ಟಮಂ, ಕುಟುಂಬೇ ಅಷ್ಟಮಂ. ಮಾತೇ ಒಂಥರ ಮಾತು, ಆಲೋಚನೆ ಏನೋ ಒಂಥರ ಮಂಕುತರ, ಎದ್ದಿದ್ ಲೇಟೋ, ಇನ್ನೊಂದು ಏನೋ ಒಂದು ಅಸ್ತವ್ಯಸ್ತ ಪ್ರಭಾವವೋ, ಏನೋ ಒಂದು ನೆಗೆಟಿವ್ ಪ್ರಭಾವವೋ, ಏನೋ ಒಂದು ಸಣ್ಣ ಎಳೆದಾಟದ ಪ್ರಭಾವವು ಮಿಥುನ ರಾಶಿಗೆ ನಡೀತಿದೆ. ಎಚ್ಚರಿಕೆ. ದುಡುಕಿನ ವ್ಯವಹಾರ ಬೇಡ. ದುರ್ಗಾ ಮಾತೆ ಮನೆ ಹತ್ರನೇ ಇರೋ ಗ್ರಾಮ ದೇವಿಗೆ ಒಂದು ಪುಟ್ಟ ತುಪ್ಪದ ದೀಪವೋ, ಹೊಂಗೆ ಎಣ್ಣೆ ದೀಪವೋ, ನಿಂಬೆ ಎಣ್ಣೆ ದೀಪವೋ ಹಚ್ಚಿ ಹೋಗ್ತಕ್ಕಂಥದ್ದು ಮಾಡಿ. ಗೋಪುರ ದರ್ಶನಂ 1000 ದೈವ ದರ್ಶನ. ದೊಡ್ಡ ರಿಸ್ಕಿನ ವ್ಯವಹಾರ ಏನು ಮಾಡೋದು ಬೇಡ. ಇನ್ನು ಕರ್ಕಾಟಕ ರಾಶಿ, ಚೆನ್ನಾಗಿದೆ. ಕೊಡೋದು ತಗೊಳ್ಳೋದು, ವ್ಯವಹಾರ, ಉದ್ಯೋಗ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ತುಂಬಾ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಲು, ಎಂಟರ್ಟೈನ್ಮೆಂಟು, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಇಂತಹ ವಿಭಾಗ, ವೃತ್ತಿ, ಉದ್ಯೋಗ. ಸಿಂಹರಾಶಿ, ವಿಕ್ರಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ವಿಪರೀತ ರಾಜಯೋಗ, ಆಗದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಕ್ಕಂಥದ್ದುಂಟು. ಆದರೂ ಸೂರ್ಯ ಮಲಗಿದಾನಲ್ವಾ, ಎಲ್ಲೋ ಒಂದು ತಳಮಳ ಇರುತ್ತೆ. ಏನೋ ಗುರುಗಳೇ ಅಂತ. ಹೌದು, ವ್ಯಯದ ಮನೆಯಲ್ಲಿ ನಾನೇ ಹೋಗಿ ಖರ್ಚಿನ ಮನೇಲಿ ಕೂತ ಹಾಗೆ. ಯಜಮಾನನೇ ಹೋಗಿ ಖರ್ಚು ಮಾಡ್ತಾ ಕುಳಿತುಕೊಂಡ್ರೆ ಇನ್ನು ಮನೆಯವ್ರ ಕತೆ ಏನು? ಯಜಮಾನನೇ, ಅವನಿಗೆ ಬಲ ಇಲ್ಲ, ಖರ್ಚಿಗೆ ದುಡ್ಡು ಬರ್ತಿಲ್ಲ, ಸಂಪಾದನೆಗೆ ಮೀರಿದ ಖರ್ಚು ಸಿಂಹರಾಶಿಗೆ ನಡೀತಿದೆ. ಚಂದ್ರ ಇವತ್ತು ಒಂದೊಳ್ಳೆ ಸ್ಥೈರ್ಯ, ಧೈರ್ಯ. ಕುಜ ಬೇರೆ ಕುಳಿತಿದ್ದಾನೆ. ಸಮಥಿಂಗ್ ಈ ಒಂದು ಗುಪ್ತಚರ ಇಲಾಖೆ, ಸೆಕ್ಯೂರಿಟಿ ಇಲಾಖೆ, ಡ್ರೈವರ್ಸ್ ಇಲಾಖೆ, ಸರ್ವಿಸಿಂಗ್ ಇಲಾಖೆ, ವಾಹನಗಳ ಇಲಾಖೆ, ವಾಹನಗಳ ಬಿಡಿಭಾಗಗಳ ಆಟೋಮೊಬೈಲ್ ಇಲಾಖೆ, ಅದ್ಭುತವಾದಂಥ ಪ್ರಗತಿ. ಕನ್ಯಾ ರಾಶಿ, ಲಾಭಾಧಿಪತಿ ಪಂಚಮದಲ್ಲಿ ಕುಳಿತು ಲಾಭ ಸ್ಥಾನವನ್ನೇ ನೋಡುತ್ತಿರುವುದರಿಂದ, ಲಾಭದಲ್ಲಿ ಸೂರ್ಯನಿರುವುದರಿಂದ ಹಾಗೂ ಬುಧನೂ ಇರುವುದರಿಂದ ಲಾಭದ ದಿನವೇ. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಬಹು ವಿಶೇಷವಾದಂಥ ಒಂದು ದಿನ, ಚೆನ್ನಾಗಿದೆ. ಮಕ್ಕಳಿಂದ ನೆಮ್ಮದಿ. ತುಲಾ ರಾಶಿ, ವೃತ್ತಿಯಲ್ಲೊಂದು ಗೌರವ. ತಗೊಳ್ಳಿ ಇವತ್ತು. ಚಾಲೆಂಜ್ ಯುವರ್ ಸೆಲ್ಫ್. ನಿನ್ನೆಗಿಂತ ಇಂದು, ಇಂದಿಗಿಂತ ಈ ಕ್ಷಣ. ಪ್ರತಿ ಬಾರಿಯೂ ಅಲ್ಲೇ ಬರಬೇಕು, ಅದೇ ಮಾಡಬೇಕು. ನೋಡಿ, ಒಂದು ಬಾತುಕೋಳಿ ಈಜುತ್ತೆ, ಗಮನಿಸಿದ್ದೀರಾ?
ಹಾರುತ್ತೆ, ಭೂಮಿ ಮೇಲೆ ನಡೆಯುತ್ತೆ. ಬಾತ್ಕೋಳಿ, ಹಂಸ ಹಾರುತ್ತೆ, ಕರೆಕ್ಟ್ ಅಲ್ವಾ? ಹಂಸ ಕಣೋ ಅಂತ ಹೇಳ್ತಾರೆ. ನದಿಯಲ್ಲಿ, ಬಾವಿಯಲ್ಲಿ ಈಜುತ್ತೆ, ಬ್ಯೂಟಿಫುಲ್. ನಡೆಯುತ್ತೆ ಭೂಮಿ ಮೇಲೆ. ಆದರೆ ಅಶ್ವ ನೋಡಿ, ಕುದುರೆ, ಹಾರ್ಸ್ ಪವರ್ ಅಂತ ನಾವೇನ್ ಹೇಳ್ತೇವೆ, ಅದು ಹಾರೋಲ್ಲ, ಅದು ಈಜೋಲ್ಲ. ಅದ್ರ ಕೆಲಸ ಏನ್ ಗೊತ್ತಾ? ನಡೆಯೋದು, ಓಡೋದು. ಓಡುತ್ತೆ, ರೇಸು ಗುರ್ರಂ ರಾ ಅಂತ ಹೇಳ್ತಾರೆ ನಮ್ ಕಡೆ. ರೇಸ್ ಕುದುರೆ ಕಾಣೋದು, ಏನ್ ಓಡುತ್ತೆ ಕಾಣೋದು. 1 ಕೋಟಿ ರೂಪಾಯಿ ಕುದುರೆ ಇದೆ, ನಂಬ್ತೀರಾ? ಎಲ್ಲಾದ್ರೂ ಹಂಸ 1 ಕೋಟಿ ರೂಪಾಯಿ ಇರೋದು ಕೇಳಿದೀರಾ? ಬಾತ್ಕೋಳಿ ಇರೋದು ಕೇಳಿದೀರಾ? ಇಲ್ವಲ್ಲ. 1 ಕೋಟಿಯ ಕುದುರೆ ಇದೆ, ಅದನ್ನು ತಂದಿಟ್ಕೊಂಡು ಸಾಕೋತಾರೆ, ರೇಸಿಗೆ ಬಿಡ್ತಾರೆ. ಯಾಕೆ ಹೇಳಿ? 1 ಕೋಟಿ ರೂಪಾಯಿ ಒಂದೇ ಕಾರ್ಯ ಅದ್ ಮಾಡೋದು. ಹಾರೋದೆಲ್ಲ ಹೋಗಲ್ಲ, ಈಜೋಕ್ ಹೋಗಲ್ಲ, ಓಡ್ಬೇಕಾದ್ರೆ ಅದು ಒಂದನ್ನೇ ಇಟ್ಕೊಂಡು ಓಡ್ತಿದೆ, ಒಂದನ್ನೇ ಇಟ್ಕೊಂಡು ಮಾಡ್ತಿದೆ. ನಾವು ಒಂದನ್ನೇ ಇಟ್ಕೊಂಡಿಲ್ಲ, ಒಂದನ್ನೇ ಮಾಡ್ತಿಲ್ಲ, ನಾವು 4 ಮಾಡಕ್ ಹೋಗ್ತಿದ್ವಿ. ಯಾಕೆ ಫೇಲ್ಯೂರ್ ಅಂದ್ರೆ 4 ದೋಣಿಗಳಲ್ಲಿ ಹಾರ್ತಿದ್ದೇವೆ ಮಂಗನ ತರ, ಅದಕ್ಕೆ ಫೇಲ್ಯೂರ್. ಇವತ್ತು ಯಾರಾದ್ರೂ ಅಷ್ಟೇ, ಚಂದ್ರ ಚೆನ್ನಾಗಿರೋದ್ರಿಂದ ಸ್ಥಿರ ರಾಶಿ ಅಂತ ಹೇಳ್ತವೆ ಮಕರವನ್ನ, ಅಲ್ಲಿದ್ದಾನೆ. ಅದ್ಭುತ. ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಅಂಥದ್ದೊಂದು ಅದ್ಭುತ. ವೃಶ್ಚಿಕ ರಾಶಿಯವರಿಗಂತೂ ವಿಜಯ ಮಸ್ತು. ಕುಜನು 11, ಚಂದ್ರನು 3, ಸೂರ್ಯನು ಭಾಗ್ಯದಲ್ಲಿ. ಅಷ್ಟಮೇ ಭಾಗ್ಯಸ್ಥಾನಂ, ಅಷ್ಟಮಾಧಿಪತಿಯಾದ ಬುಧ ಕೂಡ ಭಾಗ್ಯದಲ್ಲಿರೋದ್ರಿಂದ ಸಡನ್ ಸರ್ಪ್ರೈಸಸ್, ಗಿಫ್ಟು, ಇನ್ಕಮ್, ಓಡಾಟ, ಸುತ್ತಾಟ, ವ್ಯವಹಾರಗಳಲ್ಲಿ ಒಂದು ಅದ್ಭುತವಾದಂಥ ಕಂಪನ ಆಗತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಬ್ಯೂಟಿಫುಲ್, ಚೆನ್ನಾಗಿದೆ. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ ವಾಕ್ಸ್ಥಾನದಲ್ಲಿರೋದನ್ನ ಮಾತಿನಿಂದ ಮನೆ ಒಡೆಯುತ್ತೆ, ಕೋಟೆ ಹೊಡೆದಾಕೋತೀರಿ, ಜಾಗ್ರತೆ. ನಮ್ಮ ಮಾತೇ ನಮಗೆ ಶತ್ರು. ಮಾತಿಗೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಯಾರನ್ನು ಬೇಕಾದ್ರೂ ಆಕರ್ಷಿಸ್ಬೋದು, ಯಾರನ್ನು ಬೇಕಾದ್ರೂ ಶತ್ರು ಮಾಡ್ಬೋದು. ಇಟ್ಸ್ ಯೋರ್ ಚಾಯ್ಸ್. ಮಕರಂ, ಬೇರೆಯವರು ಯಾರ್ದೋ ಮಾತು ನಿಮಗೆ ಗಾಯ ಮಾಡೋದು, ಇಲ್ಲ ನಿಮ್ಮ ಮಾತು ಇನ್ನೊಬ್ರು ಗಾಯ ಮಾಡೋದು, ವ್ಯವಹಾರಗಳಲ್ಲಿ ಎಚ್ಚರಿಕೆ, ಕೊಟ್ಟು ಮೋಸ, ನಂಬಿ ಮೋಸ, ಇವುಗಳೆಲ್ಲವೂ ನಡೀತಕ್ಕಂಥದ್ದುಂಟು. ಎಚ್ಚರಿಕೆ, ಎಚ್ಚರಿಕೆ. ಇನ್ನು ಮಕರ ರಾಶಿ, ಸಪ್ತಮೇ ಲಗ್ನ ಭಾವಂ, ಬ್ಯೂಟಿಫುಲ್. ಅಂದ, ಚಂದ, ಆನಂದ, ಒಂಥರ ಖುಷಿಯಾಗಿರ್ತಾರೆ. ತಂದುಕೊಂಡಂಥ ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯಗಳು ವಿಶೇಷ ಫಲವೃದ್ಧಿಯನ್ನ ಕೊಡ್ತಕ್ಕಂಥದ್ದಾಗುತ್ತದೆ. ಚೆನ್ನಾಗಿದೆ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿದ್ದೀರಿ, ಕನ್ಸಲ್ಟೆಂಟ್ ಇಂಡಸ್ಟ್ರಿನಲ್ಲಿದ್ದೀರಿ, ಗೌರ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಿ, ಲೇವಾದೇವಿ ಇಂಡಸ್ಟ್ರಿನಲ್ಲಿದ್ದೀರಿ, ಅದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ 12, ಒಂಚೂರು ತಳಮಳವೆ. ಆದರೆ ಷಷ್ಠಾಧಿಪತಿ ಅಲ್ವಾ ವಿಪರೀತ ರಾಜು. ಆಗದ ಕೆಲಸಗಳು, ಎಂಥ ಕ್ಲಿಷ್ಟದ ಕೆಲಸಗಳಿದ್ರು ಇನ್ನೊಬ್ಬರಿಗೆ ದಾರಿ ತೋರಿಸುವಂಥ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಅದ್ಭುತವಾಗಿ ನಡೆಯತಕ್ಕಂಥ ಒಂದು ಸಂಕಲ್ಪ, ಪ್ರಗಲ್ಪ ಇರತಕ್ಕಂಥ ಒಂದು ದಿನವಾಗಿರುತ್ತೆ ಮಕರ ರಾಶಿಗೆ. ಬ್ಯೂಟಿಫುಲ್ ಡೇ, ಬ್ಯೂಟಿಫುಲ್. ಕುಂಭರಾಶಿಗೆ ಸೊ ವರಿ ಏನ್ ಬೇಡ. ನಿಮ್ಮ ವರಿ ಸ್ವಲ್ಪ ತಲೆ ಕೆಡ್ಸ್ಕೊತೀರ, ಏನೋ ಒಂಚೂರು, ಯಾಕಂದ್ರೆ ಕೇತು ಕಟ್ಟಾಕಿಟ್ಟಿದ್ದಾನೆ, ಅಲ್ಲಿದೆ. ಕುಜ ಬೇರೆ ಅಷ್ಟಮದಲ್ಲಿದ್ದಾನೆ, ಏನೋ ಒಂಥರ ನಿಮ್ಮ ಧೈರ್ಯ ಹುಡುಗಿದ ಹಾಗೆ. ನವಶಕ್ತಿ ನಾಯಕಿ ನವದುರ್ಗ ಆಲಯಂ ಅರ್ಚನಂ ವಂದನಂ ಸಮಾಧಾನ. ಇನ್ನು ವಿಶೇಷವಾಗಿ ಮೀನರಾಶಿ, ಲಾಭದಲ್ಲಿ ಚಂದ್ರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಪಂಚಮಾಧಿಪತಿ, ಮಾತೃಕಾರಕಾಧಿಪತಿ, ಮನೋಕಾರಕಾಧಿಪತಿ. ವಿಶೇಷವಾಗಿ ಹುಣ್ಣಿಮೆಯ ಚಂದ್ರನ ಕುರಿತು ಹಾಲು ಕುದಾಗ ಉಕ್ಕುತ್ತೆ ಇವತ್ತು ನಿಮ್ಮ ವ್ಯವಹಾರ. ಹಾಲಿಗೆ ಸಂಬಂಧಪಟ್ಟಂಥದ್ದು, ಹಾಲು, ಬೆಣ್ಣೆ, ತುಪ್ಪ, ಅನ್ನದ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ, ವಜ್ರ ವೈಡೂರ್ಯಗಳ ವ್ಯಾಪಾರ, ನವರತ್ನಗಳ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಟ್ರಾವೆಲ್ಸು, ಮೆಡಿಸಿನ್ಸು, ಕೆಮಿಕಲ್ಸು, ಡಾಕ್ಟರ್ಸು,
ಫಾರ್ಮಸಿಸ್ಟ್ಗಳು ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.